ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹಿಸ್ಟ್ರಿ ಕೋರ್ಸ್ 4 ಘಟಕ 2ರಲ್ಲಿ ಇಂಗ್ಲೆಂಡ್ ಕ್ರಾಂತಿ ಆಲ್ರೆಡಿ ನಾನು ಮಾಡಿದ್ದೆ ಈ ಹಿಂದೆ. ಅದರಲ್ಲೇ ಅಮೇರಿಕಾ ಕ್ರಾಂತಿ ಉಳ್ಕೊಂಡಿತ್ತು. ಅದನ್ನ ಈಗ ಅಮೇರಿಕಾ ಕ್ರಾಂತಿಯನ್ನು ನಾನು ಈಗ ಆಡಿಯೋ ಕ್ಲಿಪ್ ಮಾಡೋಕ್ಕೆ ಇಷ್ಟಪಟ್ಟಿದ್ದೀನಿ. 18ನೇ ಶತಮಾನದಲ್ಲಿ 2 ಮಹತ್ತರವಾದ ಕ್ರಾಂತಿಗಳು ನಡೀತವೆ. ಅದರಲ್ಲೇ ಒಂದು ಅಮೇರಿಕಾ ಕ್ರಾಂತಿ, ಇನ್ನೊಂದು ಫ್ರಾನ್ಸಿನ ಮಹಾಕ್ರಾಂತಿ ಅಂತ. ಈ ಎರಡೂ ಕ್ರಾಂತಿಗಳು ಯಾವುದರ ವಿರುದ್ಧ ನಡೀತಾವೆ ಅಂತಂದರೆ, ಅವರ ದೇಶದ ರಾಜರ ವಿರುದ್ಧ. ನಾವೇ ಶ್ರೇಷ್ಠರು, ನಾವು ಮಾಡಿದ್ದೇ ಕಾನೂನು ಅಂತ ಏನು ಮೆರಿತಾ ಇದ್ರು ಸವಲತ್ತಿನ ವರ್ಗದವರು ಮತ್ತು ರಾಜ, ಅವರ ವಿರುದ್ಧವಾಗಿ ನಡೆದಂಥ ಎರಡೂ ಕ್ರಾಂತಿಗಳಿವು 18ನೇ ಶತಮಾನದಲ್ಲಿ ನಡೀತವೆ. ಯಾಕೆ ಅಂತಂತಂದರೆ, ರಾಜಪ್ರಭುತ್ವ ಅಲ್ಲಿ ಅಂತ್ಯ ಆಗುತ್ತೆ, ನಿರಂಕುಶ ಪ್ರಭುತ್ವ ಅಂತ್ಯ ಆಗುತ್ತೆ, ಅರಸೊತ್ತಿಗೆ ಸರ್ಕಾರ ಅಂತ್ಯ ಆಗುತ್ತೆ, ದೈವದತ್ತ ಅಧಿಕಾರ ಅಂತ್ಯ ಆಗುತ್ತೆ. ಅಲ್ಲಿ ನಾನೇ ಶ್ರೇಷ್ಠ, ನಾನು ಮಾಡಿದ್ದೇ ಕಾನೂನು, ನಾನು ದೇವರಿಗೆ ಸಮಾನ ಅಂತ ಏನು ರಾಜರು ಮೆರಿತಿದ್ರೋ ಅವರಿಗೆ ಕೊಳ್ಳೆ ಇಡುವ ಕಾಲ ಈ ಎರಡೂ ಕ್ರಾಂತಿಗಳಲ್ಲಿ ನಡೆಯುತ್ತೆ. ಯಾಕಂತಂದರೆ, ಅರಸೊತ್ತಿಗೆಯನ್ನು ಕಿತ್ತೊಗೆದು ತಮಗೆ ಬೇಕಾದಂಥ ವ್ಯಕ್ತಿಯನ್ನು ಆರಿಸಿ ತಂದು ಸಿಂಹಾಸನದ ಮೇಲೆ ಕೂಡಿಸಿ ಪ್ರಜಾಪ್ರಭುತ್ವ ಮೆರೆಯುವ ಕಾಲ ಈ ಎರಡೂ ಕ್ರಾಂತಿಗಳಲ್ಲಿ ನಡೆಯುತ್ತೆ. ಯಾವ್ಯಾವ ಕ್ರಾಂತಿಯಲ್ಲಿ? ಅಮೇರಿಕಾ ಕ್ರಾಂತಿ ಮತ್ತು ಫ್ರಾನ್ಸಿನ ಮಹಾಕ್ರಾಂತಿ ಅಂತ. ಫ್ರಾನ್ಸಿನ ಮಹಾಕ್ರಾಂತಿ ನೆಕ್ಸ್ಟ್ ಯೂನಿಟಲ್ಲಿ ಬರುತ್ತೆ, ನಾನು ಹೇಳ್ತೀನಿ. ಇವಾಗ ಅಮೇರಿಕಾ ಕ್ರಾಂತಿಯ ಬಗ್ಗೆ ನೋಡೋಣ. ಹಾಯ್ ಫ್ರೆಂಡ್ಸ್, ಒಂದು ಮಾತು ಹೇಳ್ತೀನಿ. ಅಮೇರಿಕಾದವರೇ ಅಲ್ಲ ಅಂತಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಈ ಕತೆ ಓದ್ಮೇಲೆ ನನಗೂ ಅರ್ಥ ಆಗಿದೆ. ಅಮೇರಿಕಾದವರು ಸ್ವಂತ ಅಲ್ಲೇ ಮಾತೃಭೂಮಿ ಅಂತ ನಾವು ಹೆಂಗೆ ಇಂಡಿಯಾದಲ್ಲಿ ಹುಟ್ಟಿ ಬೆಳೆದೀವಿ ಆ ಥರ ಅಲ್ಲ. ಅಮೇರಿಕಾದಲ್ಲಿ ವಲಸೆ ಹೋದವರು. ಯಾಕೆ ಅಂತ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಕ್ರಿಸ್ತಶಕ 1492ರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಏನು ಮಾಡ್ತಾನೆ, ಅಮೇರಿಕಾವನ್ನು ಕಂಡು ಹಿಡಿತಾನೆ. ಅಮೇರಿಕದ ದೊಡ್ಡ ಭೂಭಾಗವನ್ನು ಕಂಡು ಹಿಡಿತಾನೆ. ಅವನು ಆ್ಯಕ್ಚುಲಿ ಕಂಡು ಹಿಡಿಯಕ್ಕೆ ಹೋಗ್ತಾ ಇರೋದು ಈ ಭಾರತ ದೇಶವನ್ನು ಕಂಡು ಹಿಡಿಯಕ್ಕೆ ಹೋಗಿರ್ತಾನೆ. ಭಾರತದಲ್ಲಿ ಅಪಾರವಾದ ಸಂಪತ್ತಿದೆ, ಅದನ್ನು ಕೊಳ್ಳೆ ಹೊಡಿಬೇಕು ಅಂತ ಇಂಡಿಯಾವನ್ನು ಕಂಡು ಹಿಡಿಯಕ್ಕಂತ ಹೋಗ್ಬಿಟ್ರೆ ಅವನಿಗೆ ಸಿಕ್ಕಿರೋದು ಅಮೇರಿಕಾ ಸಿಕ್ಕುತ್ತೆ. ಅಮೇರಿಕಾ ಸಿಕ್ಕ ಕೂಡಲೇ ಅಲ್ಲಿ ಪ್ರಾಣಿ ಪಕ್ಷಿ, ಅಲ್ಲೆಲ್ಲ ಒಂದು ಸಂಶೋಧನೆ ಮಾಡಿದಾಗ ಅಲ್ಲಿ ಪ್ರಾಣಿ ಪಕ್ಷಿಗಳು ಮಾತ್ರ ವಾಸವಾಗಿದ್ದಾವೆ, ಮನುಷ್ಯರು ಇಲ್ಲ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಾಗುತ್ತೆ ಯುರೋಪಿಯನ್ ರಾಷ್ಟ್ರಗಳಿಗೆ. ಆವಾಗ ಯುರೋಪಿಯನ್ ರಾಷ್ಟ್ರಗಳಾದಂಥ ಈ ಇಂಗ್ಲೆಂಡು ಅವುಗಳಲ್ಲೆಲ್ಲ ಏನಾಗುತ್ತಂತಂದರೆ, ಸವಲತ್ತಿನ ವರ್ಗ, ಸವಲತ್ತಿಲ್ಲದ ವರ್ಗ ಅಂತ ಎರಡು ವರ್ಗಗಳಿರ್ತಾವೆ ಯುರೋಪಿಯನ್ ರಾಷ್ಟ್ರಗಳಲ್ಲಿ. ಸವಲತ್ತಿನ ವರ್ಗ ಅಂದರೆ ಮೇಲ್ವರ್ಗದವರು, ಅವ್ರು ಯಾವುದೇ ತೆರಿಗೆ ಕಟ್ಟಂಗಿಲ್ಲ, ಆರಾಮಾಗಿ ಕುತ್ಕೊಂಡು ತಿನ್ನೋರು ಅವರು. ಸವಲತ್ತಿಲ್ಲದ ವರ್ಗ ಅಂದರೆ ಕೆಳವರ್ಗದವರು, ಅವ್ರು ನಿರಂತರವಾಗಿ ದುಡಿತಾನೆ ಇರಬೇಕು, ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇರ್ತಾರೆ. ಅಂದರೆ ಒಂದು ದಿವ್ಸಕ್ಕೆ ₹100 ದುಡಿದ್ರೆ 80 ರೂಪಾಯಿನ ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು, 20 ರೂಪಾಯಿದಲ್ಲಿ ಮಾತ್ರ ತಮ್ಮ ಜೀವನ ನಡೆಸಬೇಕು ಅಂತ ಅವರು ಸವಲತ್ತಿಲ್ಲದವರು. ಆದರೆ ಮೇಲ್ವರ್ಗದವರು, ಸವಲತ್ತಿರುವವರು ಎಲ್ಲ ಭೂಮಿ ಇರುತ್ತೆ ಅವರಿಗೆಲ್ಲ. ಈ ಕೆಳವರ್ಗದ ಸವಲತ್ತಿಲ್ಲದ ವರ್ಗಕ್ಕೆ ಭೂಮಿ ಇರೋದಿಲ್ಲ. ಸವಲತ್ತಿರುವವರು ಯಾವುದೇ ಸರ್ಕಾರಕ್ಕೆ ತೆರಿಗೆ ಕಟ್ಟಂಗಿಲ್ಲಂತೆ, ಆರಾಮಾಗಿ ಕುತ್ಕೊಂಡು ತಿನ್ನೋದಂತೆ. ಇಂಥ ಒಂದು ಪರಿಸ್ಥಿತಿ ಯುರೋಪಿಯನ್ ರಾಷ್ಟ್ರಗಳಲ್ಲಿತ್ತು. ಫ್ರಾನ್ಸಿನ ಮಹಾಕ್ರಾಂತಿ, ಅಮೇರಿಕಾ ಕ್ರಾಂತಿ ನಡೆದಿರೋದೇ ಇದೇ ಉದ್ದೇಶಕ್ಕೋಸ್ಕರ. ಮೇನ್ ಇದ್ದೇ ಪಾಯಿಂಟ್. ಸವಲತ್ತು ಇಲ್ಲದ ವರ್ಗಕ್ಕೆ ಏನೇನು ಇರಲಿಲ್ಲ, ಒಂದು ಭೂಮಿ ಕೊಡ್ತಾ ಇರಲಿಲ್ಲ, ನಿರಂತರವಾಗಿ ದುಡಿತಾನೆ ಇರಬೇಕು. ಆದರೆ 80% ಸರ್ಕಾರಕ್ಕೆ ತೆರಿಗೆ ಕಟ್ಟಿ ಇನ್ನು 20 ರೂಪಾಯಿದಲ್ಲಿ ಏನು ಕುಟುಂಬ ತಿನ್ಬೇಕ್ರಿ ಅಂತ ಪರಿಸ್ಥಿತಿ ಯುರೋಪಿಯನ್ ರಾಷ್ಟ್ರಗಳಲ್ಲಿ ನಡೀತಾ ಇತ್ತು. ಅಂತಹ ಪರಿಸ್ಥಿತಿಯಲ್ಲಿ 1492ರಲ್ಲಿ ಕೊಲಂಬಸ್ ಏನು ಮಾಡ್ತಾನೆ, ಈ ಕ್ರಿಸ್ಟೋಫರ್ ಕೊಲಂಬಸ್ ಅಮೇರಿಕಾನ್ ಕಂಡು ಹಿಡಿತಾನೆ. ಕಂಡು ಹಿಡಿದ ಟೈಮ್ನಲ್ಲೇ ಏನಾಗುತ್ತೆ ಅಂತಂದರೆ, ಇಂಗ್ಲೆಂಡಿನ ರಾಜ, ಬ್ರಿಟನ್ ಅಂದರೂ ಒಂದೇ, ಇಂಗ್ಲೆಂಡ್ ಅಂದ್ರೂ ಒಂದೇ, ಎಲ್ಲನೂ ಒಮ್ಮೆ ಬ್ರಿಟನ್ ಅಂತ ವರ್ಡ್ ಯೂಸ್ ಮಾಡ್ತೀನಿ, ಒಮ್ಮೆ ಇಂಗ್ಲೆಂಡ್ ಅಂತ ಯೂಸ್ ಮಾಡ್ತೀನಿ, ತಪ್ಪು ತಿಳ್ಕೊಬೇಡಿ, ಎರಡೂ ಒಂದೇ. ಇಂಗ್ಲೆಂಡಿನ ರಾಜ ಏನು ಮಾಡ್ತಾನೆ ಅಂತಂದರೆ, ತಮ್ಮ ದೇಶದಲ್ಲಿರುವ ಸವಲತ್ತಿರುವ ವರ್ಗ ಅಂದರೆ ಮೇಲ್ವರ್ಗ ಕುತ್ಕೊಂಡು ತಿಂತಿರ್ತಾರಲ್ಲ ಅವ್ರಿಗೆ ಏನು ಹೇಳ್ತಾನೆ ಅಂದರೆ, ನಿಮಗೆ ಬೇಕಾದಷ್ಟು ಭೂಮಿಯನ್ನು ನೀವು ತಗೊಂಡು ಬಿಡಿ ಅಂತ ಆದೇಶ ಮಾಡಿಬಿಡ್ತಾನೆ, ಘೋಷಣೆ ಮಾಡ್ತಾನೆ. ಆವಾಗ ಏನು ಮಾಡ್ತಾರೆ ಸವಲತ್ತಿರುವ ವರ್ಗದವರು, ತಮಗೆ ಬೇಕಾದಷ್ಟು ಭೂಮಿಯನ್ನು ಬೌಂಡ್ರಿ ಹಾಕಿ ತಗೊಂಡು, ಇದಿಷ್ಟು ನಂದು, ನನಗೆ 500 ಎಕರೆ, ನನಗೆ 600 ಎಕರೆ ಅಂತ ಒಬ್ಬೊಬ್ಬ ಸವಲತ್ತಿರುವ ವರ್ಗದವ್ರು ಏನು ಮಾಡ್ತಾರೆ, ತಗೊಂಡು ಕಾಂಪೌಂಡ್ ಹಾಕೊಂಡು ಬಿಡ್ತಾರೆ ತಮ್ಮ ಭೂಮಿ. ಇರೋದೇ ಇಂಗ್ಲೆಂಡ್ ಸಣ್ಣ ದೇಶದಲ್ಲಿ ಸವಲತ್ತಿರುವ ವರ್ಗದವರೆಲ್ಲ ಭೂಮಿ ಎಲ್ಲ ತಗೊಂಡು ಬೇಲಿ ಹಾಕೊಂಡು ಕಾಂಪೌಂಡ್ ಹಾಕೊಂಡು ಇದು ನಂದು ಅಂತ ತಗೊಂಡು ಕುತ್ಕೊಂಡ್ಬಿಟ್ರೆ, ಸವಲತ್ತಿಲ್ಲದ ವರ್ಗದವ್ರು ಏನು ಮಾಡ್ಬೇಕ್ರಿ, ಪ್ರತಿ ಸಲ ಅವ್ರಿಗೆ ಭೂಮಿನೂ ಇಲ್ಲ, ಅವ್ರು ಮತ್ತೆ ಸರ್ಕಾರಕ್ಕೆ ತೆರಿಗೆ ಬೇರೆ ಕಟ್ಟಬೇಕು. ಅವ್ರಿಗೆ ಭೂಮಿನೇ ಇಲ್ಲ ಅಂದಾಗ ಇಂಥ ಧಾರ್ಮಿಕ ಹಿಂಸೆ ಮತ್ತು ಈ ರಾಜರ ಒಂದು ದಬ್ಬಾಳಿಕೆ, ದರ್ಪಿಷ್ಟ್ರನ್ನ ತಾಳಲಾರದೆ ನಾವು ಈ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಬೇಕು ಅಂತ ವಲಸೆ ಹೋಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು.
ಯಾವಾಗ ಕೆಳವರ್ಗ ಜನರಿಗೆ ಭೂಮಿ ಸಿಗಲಿಲ್ಲವೋ ಅನಿವಾರ್ಯವಾಗಿ ಈ ಅರಸೊತ್ತಿಗೆ ಸರ್ಕಾರವೂ ಬೇಡ, ಹಿಂಸೆಯೂ ಬೇಡ, ಈ ಒಂದು ದಬ್ಬಾಳಿಕೆನೂ ಬೇಡ, ಈ ಧಾರ್ಮಿಕ ಹಿಂಸೆಯೂ ಬೇಡ ಅಂತ ಇದಕ್ಕೆಲ್ಲ ಬೇಸತ್ತು ಸವಲತ್ತಿಲ್ಲದ ವರ್ಗದ ಜನ ಏನು ಮಾಡ್ರು, ಕ್ರಿಸ್ತಶಕ 1620ರಲ್ಲಿ ಮೇ ಪವರ್ ಎಂಬ ಹಡಗಿನಲ್ಲಿ ಕ್ರಿಸ್ತಶಕ 1620ರಲ್ಲಿ ಇಂಗ್ಲೆಂಡಿನ ರಾಜನ ಮತ್ತು ಸವಲತ್ತಿನ ವರ್ಗದ ಜನರ ಹಿಂಸೆ ತಾಳಲಾರದೆ ಸವಲತ್ತಿಲ್ಲದ ವರ್ಗದವ್ರು ಏನು ಮಾಡ್ರು, ಮೇ ಪವರ್ ಎಂಬ ಹಡಗಿನಲ್ಲಿ ಆ ಹೊಸದಾಗಿ ಕ್ರಿಸ್ಟೋಫರ್ ಕೊಲಂಬಸ್ ಏನು ಕಂಡು ಹಿಡಿದಿದ್ನಲ್ಲ ಅಮೇರಿಕಾಕ್ಕೆ ವಲಸೆ ಹೋಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಮೇ ಪವರ್ ಎಂಬ ಹಡಗಿನಲ್ಲಿ ಹತ್ತಿ ಮಾತೃಭೂಮಿಯಂತೆ ಹೋಗಿ ಅಲ್ಲೇ ವಾಸವಾಗಿ ನಿಂತುಬಿಟ್ರು. ಅದೇನು ಈ ದೇಶನೇ ಬೇಡ, ಈ ಹಿಂಸೆನೇ ಬೇಡ ಅಂತ ಅಲ್ಲಿ ಹೆಂಗೋ ಪ್ರಾಣಿ ಪಕ್ಷಿಗಳು ಮಾತ್ರ ವಾಸವಾಗಿದ್ದಾವಂತ ಏನು ಸುದ್ದಿ ಎಬ್ಬಿತ್ತೋ ಆ ಭೂಭಾಗಕ್ಕೆ ಅಮೇರಿಕಾ ಅಂತ ಹೆಸರಿಟ್ಟಿದ್ರು. ಆ ಮೇ ಪವರ್ ಎಂಬ ಹಡಗಿನಲ್ಲಿ ಹೋಗಿ ಅಮೇರಿಕಾದಲ್ಲಿ ಶಾಶ್ವತವಾಗಿ ಅಲ್ಲೇ ನೆಲೆ ನಿಂತು ಬಿಡ್ತಾರೆ ಜನ. ಇಲ್ಲಿಂದ ಹಿಂಸೆ ತಾಳಲಾರ್ಕಾಗಿ ಯಾರು ಹೋಗ್ತಾರೆ? ಸವಲತ್ತಿರೋ ವರ್ಗದವ್ರು ಹೋಗಲ್ಲ, ಅಲ್ಲಿ ಒಳ್ಳೆ ಆರಾಮಾಗಿ ಕುತ್ಕೊಂಡು ತಿನ್ನೋರು ಹೋಗಲ್ಲ. ಎಲ್ಲರೂ ಕುಂದು ಕೊರತೆಯಿಂದ ಹಿಂಸೆಯನ್ನು ತಾಳಲಾರ್ದೆ ಪಿತ್ತ ನೆತ್ತಿಗೇರಿ ಈ ಸರ್ಕಾರ ಬೇಡ, ಈ ದೇಶನೂ ಬೇಡ, ಈ ಹಿಂಸೆ ಬೇಡ ಅಂತ ಬೇಸತ್ನವ್ರು ಹೋಗಿರ್ತಾರೆ ಅಲ್ಲಿಗೆ. ಬೇಸತ್ನಲ್ಲಿ ಹೋಗಿರ್ತಾರಲ್ಲ, ಬರೀ ಇಂಗ್ಲೆಂಡ್ನವ್ರು ಅಷ್ಟೇ ಹೋಗಿರೋದಿಲ್ಲ ಅಮೇರಿಕಕ್ಕೆ, ಫ್ರಾನ್ಸ್ನವರು ಹೋಗಿರ್ತಾರೆ, ಸ್ಪೇನ್ನವರು, ಹಾಲೆಂಡಿನವರು, ಇಂಗ್ಲೆಂಡ್ನವರು. ತಮ್ಮ ತಮ್ಮ ದೇಶದಲ್ಲಿ ಏನು ಕುಂದು ಕೊರತೆ ಇತ್ತು, ಒಂದು ತುತ್ತಿನ ಅನ್ನಕ್ಕೂ ಗತಿ ಇರಲಿಲ್ಲೋ ಅಂಥವ್ರು ಮಾತ್ರ ಹೋಗಿರ್ತಾರೆ ಅಮೇರಿಕಕ್ಕೆ. ಅಲ್ಲಿ ಹೋಗಿ ಅವರು ಅದರಲ್ಲಿ ಜಾಸ್ತಿ ಹೋದವರು, ಅಮೇರಿಕಕ್ಕೆ ಹೋದವರು ಅಂತಂದರೆ ಇಂಗ್ಲೆಂಡ್ನವರೇ ಜಾಸ್ತಿ ಹೋಗಿರ್ತಾರೆ. ಇಂಗ್ಲೆಂಡ್ನಲ್ಲಿ ಸಿಕ್ಕಾಪಟ್ಟೆ ಜನ ಭಾಳ ಹಿಂಸೆ ಅನುಭವಿಸಿ ಈ ದೇಶದ ಸಹವಾಸ ಸಾಕು, ನಾವು ಬದುಕಿರೋದ್ರೆ ಸಾಕು ಅಂತ, ನಮಗೊಂದು ತುತ್ತು ಅನ್ನ ಸಿಕ್ಕಿದ್ರೆ ಸಾಕು, ನಾವು ದುಡ್ಕೊಂಡು ಎಲ್ಲರೂ ತಿನ್ನೋಣ ಅಂತೇಳಿ ಅಮೇರಿಕಾಗೆ ಜಾಸ್ತಿ ಹೋಗ್ತಾರೆ ಇಂಗ್ಲೆಂಡ್ನವರು. ಅದು ಸವಲತ್ತಿಲ್ಲದ ವರ್ಗದವ್ರು ಮಾತ್ರ ಹೋಗ್ತಾರೆ. ಹೋಗಿ ಅಲ್ಲೇನು ಸುಮ್ಮನೆ ಕೂತ್ಕೊಳ್ಳಿಲ್ಲ ಅವರು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ದುಡಿಯತಕ್ಕಂಥ ಸವಲತ್ತಿಲ್ಲದ ಜನ ಅವರು ಅಲ್ಲಿ ಹೋಗಿ ಸುಮ್ಮನೆ ಕೂತ್ಕೋತಾರ. ಅಲ್ಲಿ 13 ವಸಾಹತುಗಳನ್ನು ನಿರ್ಮಾಣ ಮಾಡ್ಕೊಂಡ್ರು ಅವರು ಇಂಗ್ಲೆಂಡ್ನವರು. 13 ವಸಾಹತುಗಳು ಯಾವ್ಯಾವ ಅಂತ ನಾನು ಈಗ ಹೇಳ್ತೀನಿ ನಿಮಗೆ. ನ್ಯೂಯಾರ್ಕು, ಕನೆಕ್ಟಿಕಟ್ಟು, ಮಸಾಚೆಟ್ಸು, ನ್ಯೂ ಜೆರ್ಸಿ, ವರ್ಜೀನಿಯಾ, ಮೇರಿಲ್ಯಾಂಡು, ಡೆರಾಫಿರು, ದಕ್ಷಿಣ ಕರೋಲಿನಾ, ಉತ್ತರ ಕರೋಲಿನಾ, ಜಾರ್ಜಿಯಾ, ಪೆನ್ಸಿಲ್ವೇನಿಯಾ, ರೋಡ್ ಐಲ್ಯಾಂಡ್ ಅಂತ ಹಿಂಗೆ 13 ವಸಾಹತುಗಳನ್ನ ಕಟ್ಕೊತಾರೆ. ಪ್ರಾಮಾಣಿಕತೆಯಿಂದ ದುಡಿಯೋಕೆ ಬಿಸ್ನೆಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ 13 ವಸಾಹತುಗಳನ್ನ ಕಟ್ಕೊಂಡು. ಆದರೆ ಫುಲ್ಲು ಸ್ಟ್ರಾಂಗ್ ಆಗ್ತಾವೆ 13 ವಸಾಹತುಗಳು. ಒಳ್ಳೆ ಡೆವಲಪ್ಮೆಂಟ್ ಆಗ್ತಾವೆ. ಪ್ರಾಮಾಣಿಕತೆಯಿಂದ ದುಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ, ಡೆವಲಪ್ಮೆಂಟ್ ಆಗ್ತೈತೆ. ಡೆವಲಪ್ಮೆಂಟ್ ಆಗಿ ದೇಶ ಬಿಟ್ಟು ಹೋಗಿ ಅಮೇರಿಕಾದಲ್ಲಿ ನಿಂತ್ಕೊಂಡು 13 ವಸಾಹತುಗಳನ್ನ ಸ್ಥಾಪಿಸ್ಕೊಂಡು ತಮ್ಮ ಬಿಸ್ನೆಸ್ ಏನು ಸ್ಟಾರ್ಟ್ ಮಾಡಿದ್ರು, ಅಲ್ಲಿ ಫುಲ್ ಡೆವಲಪ್ಮೆಂಟ್ ಏನು ಆಗಾಗ್ತಿದ್ರೋ ಅಂಥ ಟೈಮ್ನಲ್ಲೇ ಒಂದು ಸಮಸ್ಯೆ ಬಂದು ಎದುರಾಗುತ್ತದೆ. ಈ ಇಂಗ್ಲೆಂಡಿನವ್ರು ಏನು 13 ವಲಸೆ ಹೋಗಿ ಅಮೇರಿಕಾದಲ್ಲಿ ನಿಂತ್ಕೊಂಡು ಸಾಕಷ್ಟು ಜನ ಹೋಗಿ 13 ವಸಾಹತುಗಳನ್ನ ನಿರ್ಮಾಣ ಮಾಡಿ ಸ್ಟ್ರಾಂಗ್ ಬಿಸ್ನೆಸ್ ಮಾಡ್ಕೊಂಡು ಸ್ಟ್ರಾಂಗ್ ಆಗ್ತಾಯಿದ್ರು. ಅಂಥ ಟೈಮ್ನಲ್ಲೇ ಒಂದು ಸಮಸ್ಯೆ ಬಂದು ಎದುರಾಗುತ್ತದೆ. ಏನು ಸಮಸ್ಯೆ ಎದುರಾಗುತ್ತದೆ ಅಂತಂದರೆ, ಇಂಗ್ಲೆಂಡಿನ ರಾಜ ಆ 13 ವಸಾಹತುಗಳ ಮೇಲೆ ತೆರಿಗೆ ವಿಧಿಸೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅಲ್ಲ ರೀ, ನಿಮ್ಮ ಸಹವಾಸನೆ ಸಾಕು ಅಂತ ಬಿಟ್ಟು ಹೋಗಿ ಬಿಟ್ಟಿದ್ದಾರೆ ಅವರು. ಅವ್ರ ಮೇಲೆ ಇಲ್ಲಿ ಎಲ್ಲೇ ದೂರದ ದೇಶದಲ್ಲಿ ಇಂಗ್ಲೆಂಡಲ್ಲಿ ಕೂತ್ಕೊಂಡು ಹೋಗಿ ಮತ್ತು ಅಮೇರಿಕಾದಲ್ಲಿ ವಾಸವಾಗಿರುವ 13 ವಸಾಹತುಗಾರರ ಮೇಲೆ ತೆರಿಗೆಯನ್ನು ವಿಧಿಸೋಕೆ ಸ್ಟಾರ್ಟ್ ಮಾಡ್ರಿ. ಯಾರಿಗೆ ತಾನೇ ರೊಚ್ಚಿಗಳಲ್ಲ. ನಿಮ್ಮ ಸಹವಾಸನೆ ಬೇಡ ಅಂತ ನಾನು ಹೋಗಿ ಬೇರೆ ದೇಶದಲ್ಲಿ ಹೋಗಿ ವಾಸವಿರ್ತೀನಿ, ಅವನ ಮೇಲೆ ತೆರಿಗೆ ಸ್ಟಾರ್ಟ್ ಮಾಡಕತ್ರ ಅವ್ರಿಗೆ ರೊಚ್ಚಿಗಳಲ್ವ, ಪಿತ್ತ ನೆತ್ತಿಗಿರಲ್ವ. ಆ ಪಿತ್ತ ನೆತ್ತಿಗೆ ಇರುತ್ತೆ ಅವ್ರಿಗೆ. ಅಂಥ ಟೈಮ್ನಲ್ಲಿ ಏನಾಗ್ತಾ ಇರ್ತದೆ, ಇಂಗ್ಲೆಂಡ್ನಲ್ಲಿ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಆ ಎಲೆಕ್ಷನ್ನಲ್ಲಿ ಈ ಇಂಗ್ಲೆಂಡ್ ಬಿಟ್ಟು ಅಮೇರಿಕಾದಲ್ಲಿ ಹೋಗಿ ಏನು ವಾಸವಾಗಿರ್ತಾರಲ್ಲ, ವಲಸೆ ಹೋದಂಥವ್ರಿಗೆ ಎಲೆಕ್ಷನ್ ನಿಂದ್ರಕ್ಕೆ ಅವಕಾಶ ಕೊಡೋದಿಲ್ಲ ಇಂಗ್ಲೆಂಡಿನ ರಾಜ. ಆದರೆ ಅವ್ರು ಏನು ಮಾಡ್ತಾರೆ, ಪ್ರಾತಿನಿಧ್ಯವಿಲ್ಲದೆ ತೆರಿಗೆಯನ್ನು ಕೊಡೋದಿಲ್ಲ ಅಂತ ಹೇಳಿಬಿಡ್ತಾರೆ ವಲಸೆ ಹೋದವರು. ಯಾಕಂದರೆ ನಮಗೆ ಚುನಾವಣೆಯಲ್ಲಿ ನಿಲ್ಲಕ್ಕೆ ಮಾತ್ರ ಅವಕಾಶ ನೀವು ಕೊಡ್ತಾ ಇಲ್ಲ, ಆದರೆ ನಾವು ಇಲ್ಲಿ ಬೇರೆ ದೇಶಕ್ಕೆ ಬಂದರೂ ಕೂಡ ನಿಮ್ಮ ದೇಶಕ್ಕೆ ನಾವು ತೆರಿಗೆ ಕಟ್ಟಬೇಕು. ಯಾಕೆ ತೆರಿಗೆ ಕಟ್ಟಬೇಕು ಅಂತ ಕೇಳ್ತಾರೆ ಅವರು. ಪ್ರಾತಿನಿಧ್ಯ ಇಲ್ಲದೆ ತೆರಿಗೆ ಕಟ್ಟಂಗಿಲ್ಲ. ಚುನಾವಣೆ ನಿಲ್ಲಕ್ಕೆ ಪರ್ಮಿಷನ್ ಕೊಟ್ಟರೆ ನಾವು ತೆರಿಗೆ ಕಟ್ತೀವಿ, ಇಲ್ಲಾಂದ್ರೆ ಕಟ್ಟಂಗಿಲ್ಲ. ನೋ ಟ್ಯಾಕ್ಸೇಷನ್ ವಿತೌಟ್ ರಿಪ್ರೆಸೆಂಟೇಷನ್ ಅಂತೇಳಿ ಹೇಳಿ ಅಲ್ಲಿ ರೊಚ್ಚಿಗೆದ್ದು ಬಿಡ್ತಾರೆ ಅವರು. ಇಂಥ ಒಂದು ಸಮಸ್ಯೆಗೆ ಇಕ್ಕಟ್ಟಿಗೆ ಸಿಕ್ಕಂಥ ಈ ವಲಸೆ ಹೋದಂಥವರು ಕ್ರಾಂತಿಗೆ ನಿಲ್ತಾರೆ. ಈ ಅಮೇರಿಕ ಕ್ರಾಂತಿಗೆ ನಿಲ್ತಾರೆ. ಅಮೇರಿಕ ಕ್ರಾಂತಿ ಆಗೋದಕ್ಕೆ ಸಾಕಷ್ಟು ಕಾರಣಗಳು ಬರ್ತವೆ. ಆ ಕಾರಣದಲ್ಲಿ ಏನು ಅಂತಂದರೆ, ಆ ರಾಜಕೀಯ ಕಾರಣಗಳು ಅಂತ ನಾನು ಫಸ್ಟಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜಕೀಯ ಕಾರಣ ಏನು ಅಂತಂದರೆ, ಇಂಗ್ಲೆಂಡ್ನ ರಾಜ್ಯ 13, ಈಗಲೇ ನಾನು ಹೇಳಿದೆ 13ನ ವಸಾಹತು ಏನು ಕಟ್ಕೊಂಡಿದ್ರು, ಅವ್ರ ಮೇಲೆ
ತೆರಿಗೆನ ಹೇರಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಎಲ್ಲೋ ದೂರದ ದೇಶಕ್ಕೆ ಹೋಗಿ ಇವ್ರು ವಾಸವಾಗಿರ್ತಾರೆ, ತಮ್ಮ ಹೊಟ್ಟೆಪಾಡಿಗೆ ದುಡಿಮೆಗೆ ಹೋಗ್ಯಾರಲ್ಲಿ. ಇಲ್ಲಿ ಕೂತ್ಕೊಂಡು ಆ ದೇಶದವ್ರಿಗೆ ಟ್ಯಾಕ್ಸ್ ಹಾಕೋಕೆ ಇವ್ನಿಗೇನು ಅಧಿಕಾರ ಇದೆ? ಆದರೂ ಟ್ಯಾಕ್ಸ್ ಹಾಕ್ತಾನೆ. ಆದ್ರೆ ಅವ್ರು ಏನು ಹೇಳ್ತಾರೆ, ನಮ್ಗೆ ಎಲೆಕ್ಷನ್ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಅವಕಾಶ ಕೊಟ್ಟರೆ ಮಾತ್ರ ನಾವು ಟ್ಯಾಕ್ಸ್ ಕಟ್ತೀವಿ, ಇಲ್ಲಾಂದ್ರೆ ಕಟ್ಟೋದಿಲ್ಲ, ನೋ ಟ್ಯಾಕ್ಸೇಷನ್ ವಿತೌಟ್ ರಿಪ್ರೆಸೆಂಟೇಷನ್ ಅಂತೇಳಿ ತಿರಸ್ಕಾರ ಮಾಡ್ತಾರೆ. ಆದರೂ ಕೂಡ ಅವನು ಏನು ಹೇಳ್ತಾನೆ, ಇಂಗ್ಲೆಂಡಿನ ರಾಜ ಅಂತಂದರೆ, ನಿಮ್ಮ 13 ವಸಾಹತುಗಳು ಆರ್ಥಿಕತೆ ಇರುವುದೇ ಇಂಗ್ಲೆಂಡಿನ ಒಳಿತಿಗಾಗಿ, ನೀವು ಟ್ಯಾಕ್ಸ್ ಕಟ್ಟಲೇಬೇಕು ಅಂತ ಆದೇಶ ಮಾಡ್ತಾನೆ. ಈ ವಲಸಿಗರಿಗೆ ಪಿತ್ತ ನೆತ್ತಿಗೆ ಇರುತ್ತದೆ, ಪ್ರಾತಿನಿಧ್ಯವಿಲ್ಲದೆ ತೆರಿಗೆ ಕಟ್ಟೋದಿಲ್ಲ ಅಂತ ಅವರು ರೊಚ್ಚಿಗೇಳ್ತಾರೆ. ಇದು ರಾಜಕೀಯ ಕಾರಣ ಆಗುತ್ತೆ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಕಾರಣ ಏನಂದ್ರೆ ಧಾರ್ಮಿಕ ಕಾರಣಗಳು. ಈ ವಲಸೆ ಹೋದಂಥವ್ರು, ನಿಮ್ಗೆ ಆಗಲೇ ಹೇಳಿದೆ ನಾನು, ವಲಸೆ ಹೋದವರು ಬರೀ ಇಂಗ್ಲೆಂಡ್ನವ್ರು ಅಷ್ಟೇ ಆಗಿರಲಿಲ್ಲ. ಸ್ಪೇನು, ಹಾಲೆಂಡು, ಆಮೇಲೆ ಫ್ರಾನ್ಸ್ನವರು, ಇಂಗ್ಲೆಂಡ್ನವರು ಎಲ್ಲರೂ ಹೋಗಿದ್ರು ಅಲ್ಲಿ ವಲಸೆ ಹೋದವರು. ವಲಸೆ ಹೋಗಿರ್ತಾರೆ, ಆದರೆ ಎಲ್ಲರೂ ಕುಡ್ಕೊಂಡು ಚರ್ಚ್ ಕಟ್ಟಿರ್ತಾರೆ. ಆಂಗ್ಲಿಕನ್ ಚರ್ಚ್ ಅಷ್ಟೇ ಅಲ್ಲದೆ ಅಲ್ಲಿ ಕ್ಯಾಥೋಲಿಕ್ಕು, ಪ್ಲೂಟರಿನ್ನು, ಕ್ವೇಕ್ವೇರ್ಸು ಮುಂತಾದ ಧರ್ಮಗಳಿಂದ ಕೂಡಿದಂಥ ಚರ್ಚ್ ಆಗಿತ್ತು. ಆ ಎಲ್ಲ ಬೇರೆ ಬೇರೆ ದೇಶದಲ್ಲಿ ಎಲ್ಲರೂ ಕುಡ್ಕೊಂಡು ಒಂದು ಚರ್ಚ್ ಮಾಡಿ ಪ್ರಾರ್ಥನೆ ಮಾಡ್ತಾರವಾಗ ಅದ್ರ ಮೇಲೆ ತೆರಿಗೆ ಹೇರಾಕಿ ಇಂಗ್ಲೆಂಡಿನ ರಾಜ ಏನು ಅಧಿಕಾರ ಇದೆ? ಇಂಗ್ಲೆಂಡಿನ ರಾಜ ಅದ್ರ ಮೇಲೂ ತೆರಿಗೆ ಹೇರ್ತಾನೆ, ಆಫೀಷಿಯಲ್ ಆಗಿ ಅನೌನ್ಸ್ ಮಾಡ್ತಾನೆ, ತೆರಿಗೆ ವಸೂಲಿ ಮಾಡಕ್ಕೆ ನಿಂತು ಬಿಡ್ತಾನೆ. ಇದರಿಂದ ರೊಚ್ಚಿಗೇಳಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂತಂದರೆ ಇಂಗ್ಲೆಂಡಿನಿಂದ ಬಿಟ್ಟು ಹೋದವ್ರಿಗೆ ಮಾತ್ರ ತೆರಿಗೆ ಹೇರಿದ್ರೆ ಏನೋ ಒಂದು ಆಗ್ತಿತ್ತು. ಅಲ್ಲಿ ಬೇರೆ ದೇಶದಿಂದ ಬಂದ್ಕೊಂಡು ಎಲ್ಲರೂ ಕೂಡ್ಕೊಂಡು ಚರ್ಚ್ ಮಾಡ್ಕೊಂಡು ಅವ್ರು ಪ್ರಾರ್ಥನೆ ಮಾಡ್ತಾರೆ, ಎಲ್ಲರಿಗೂ ತೆರಿಗೆ ಹೇರಿದರೆ ರೊಚ್ಚಿಗೇಳ್ತಾರೆ. ಇದು ಧಾರ್ಮಿಕ ಕಾರಣ ಆಗುತ್ತೆ. ಆಮೇಲೆ ಆರ್ಥಿಕ ಕಾರಣದಲ್ಲಿ ಬಹಳಷ್ಟು ಬರ್ತಾವೆ. ಕಾಕಂಬಿ ಕಾಯ್ದೆ, ಸಕ್ಕರೆ ಕಾಯ್ದೆ, ಸ್ಟಾಂಪ್ ಆ್ಯಕ್ಟು, ಆಮೇಲೆ ಟೌನ್ಶೆಂಡ್ ಆ್ಯಕ್ಟು, ಈ ಥರ ಎಲ್ಲ ಬರ್ತವೆ ಆರ್ಥಿಕ ಕಾರಣದಲ್ಲಿ. ಕಾಕಂಬಿ ಕಾಯ್ದೆ ಅಂದರೆ ಏನಂತಂದರೆ, ಇವ್ರು ಹೋಗಿ ಏನು ಬಿಸ್ನೆಸ್ ಮಾಡ್ತಿದ್ರು ನೋಡಲ್ಲಿ ಅಮೇರಿಕಕ್ಕೆ ಹೋಗಿ ವಲಸೆ ಹೋದಂಥವ್ರು, 1764 ಕಾಕಂಬಿ ಕಾಯ್ದೆಯನ್ನು ಜಾರಿಗೆ ತರ್ತಾನೆ ಇಂಗ್ಲೆಂಡಿನ ರಾಜ. ಏನು ಜಾರಿಗೆ ತರ್ತಾನಂದರೆ, ವೆಸ್ಟ್ ಇಂಡೀಸ್ ಮತ್ತು ಸ್ಪೇನ್ಗಳಿಂದ ಆಮದು ಮಾಡಿಕೊಂಡು ಇವ್ರು ಬಿಸ್ನೆಸ್ ಮಾಡ್ತಾಯಿದ್ರು. ಮದ್ಯ, ಡ್ರಿಂಕ್ಸ್, ಸೆರೆಯನ್ನು ತಯಾರು ಮಾಡ್ತಾಯಿದ್ರು ಅಲ್ಲಿ ಈ ವಲಸೆ ಹೋದಂಥವ್ರು. ಅದ್ರ ಈ ಡ್ರಿಂಕ್ಸ್ ತಯಾರು ಮಾಡಬೇಕಂದ್ರೆ ಏನೇನು ಕಾಕಂಬಿ ಅವೆಲ್ಲ ಐಟಮ್ಸ್ ಬರ್ತಾವಲ್ವಾ, ಆ ಐಟಮ್ಸ್ ಎಲ್ಲ ವೆಸ್ಟ್ ಇಂಡೀಸು ಮತ್ತು ಸ್ಪೇನ್ಗಳಿಂದ ತರಿಸ್ಕೊಂಡು ಎಲ್ಲ ರೆಡಿ ಮಾಡಿ ಬಿಸ್ನೆಸ್ ಮಾಡ್ತಾಯಿದ್ರು ಅವರು. ಆದರೆ ಇವನೇನು ಮಾಡ್ತಾನೆ, ಕಾಕಂಬಿ ಕಾಯ್ದೆ ಜಾರಿಗೆ ತಂದು ಅವ್ರ ಮೇಲೆ ಅಧಿಕವಾದ ತೆರಿಗೆಯನ್ನು ಸ್ಟಾರ್ಟ್ ಮಾಡಿಬಿಡ್ತಾನೆ. ಆವಾಗ ಇವರು ಕಳ್ಳ ಸಾಗಾಣಿಕೆಯಿಂದ ತಂದು ರೆಡಿ ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಇಂಗ್ಲೆಂಡಿನ ರಾಜ ಅವ್ರಿಗೆ ಅಧಿಕವಾಗಿ ತೆರಿಗೆಯನ್ನು ಹೇರ್ತಾನೆ ಕಾಕಂಬಿ ಕಾಯ್ದೆ ಅಂತಂದು. ಅವಾಗ ಇವರು ಕಳ್ಳ ಸಾಕಾಣಿಕೆಯಿಂದ ತರುವ ಪರಿಸ್ಥಿತಿ ಬರುತ್ತೆ. ಇದು ಆರ್ಥಿಕ ಕಾರಣ ಆಗುತ್ತೆ. ಆಮೇಲೆ ಸಕ್ಕರೆ ಕಾಯ್ದೆ ಏನಂದರೆ, ಸಕ್ಕರೆ ಮೇಲೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹೇರ್ತಾನೆ. ಅನೌನ್ಸ್ ಮಾಡಿ ಅಮೇರಿಕಾದಲ್ಲಿ ಎಲ್ಲ ಇಂಗ್ಲೆಂಡ್ ಆ್ಯಕ್ಟನ್ನು ಜಾರಿಗೆ ತರಕ್ಕೆ ಇದು ಮಾಡಿಬಿಡ್ತಾನೆ. ಇದು ಕೂಡ ಆರ್ಥಿಕ ಕಾರಣ ಆಗುತ್ತೆ. ಆಮೇಲೆ ಅಲ್ಲಿ ಇಂಗ್ಲೆಂಡ್ನಲ್ಲಿರ್ತ ಕಾಯ್ದೆಗಳೆಲ್ಲ ಅಮೇರಿಕಾದಲ್ಲಿ ಕಾಯ್ದೆಗಳು ಜಾರಿಗೆ ತರ್ತಾನೆ. ಅಲ್ಲಿ ಸಿಕ್ಕಾಪಟ್ಟೆ ಸೈನ್ಯವನ್ನು ಇರಿಸ್ತಾನೆ. ಸೈನಿಕಕ್ಕೆಲ್ಲ ಸಂಬಳ ಮತ್ತು ವಸತಿ ಎಲ್ಲ ಆ ವಸಾಹತುಗಾರರೇ ಕೊಡಬೇಕು ಅಂತೇಳಿ ಜಾರಿಗೆ ತರ್ತಾನೆ. ಇದು ಕೂಡ ಒಂದು ಆರ್ಥಿಕ ಕಾರಣ ಆಗುತ್ತೆ. ಇನ್ನೊಂದು ಸ್ಟಾಂಪ್ ಆ್ಯಕ್ಟು. ಈಗ ಅವ್ರು ಬಿಸ್ನೆಸ್ ಮಾಡ್ತಾಯಿದ್ರು, 13 ವಸಾಹತುಗಳು ಸ್ಥಾಪನೆ ಮಾಡಿಕೊಂಡು ಅಮೇರಿಕಾದಲ್ಲಿ ಹೋಗಿ ವಲಸೆ ಹೋದವರು, ಇಂಗ್ಲೆಂಡಿಂದ ವಲಸೆ ಹೋದವರು 13 ವಸಾಹತುಗಳನ್ನು ಸ್ಥಾಪನೆ ಮಾಡಿಕೊಂಡು ಬಿಸ್ನೆಸ್ ಮಾಡ್ತಾಯಿದ್ರು. ಅವರಲ್ಲೆಲ್ಲ ಡೈರಿಗಳು, ರೆಕಾರ್ಡ್ ಮೇಂಟೈನ್ ಮಾಡೋಕ್ಕೆ ಮತ್ತು ಆಫೀಸ್ ಮೇಂಟೆನೆನ್ಸ್ ರೆಕಾರ್ಡ್ಸ್ ಎಲ್ಲ ಇರ್ತವೆ. ಅಡ್ವರ್ಟೈಸ್ಮೆಂಟ್, ಏನಾದ್ರು ನೋಟಿಫಿಕೇಶನ್, ಪೇಪರ್, ಪತ್ರಿಕೆಗಳೆಲ್ಲ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಇಂಥವೆಲ್ಲ ಮಾಡಬೇಕಾದ್ರೆ ಇಂಗ್ಲೆಂಡ್ ರಾಜ ಅವಕ್ಕೆಲ್ಲ ರೆವೆನ್ಯೂ ಸ್ಟಾಂಪ್ ಅಂಟಿಸ್ಬೇಕು ನೀವು ಅಂತ ಸ್ಟಾಂಪ್ ಆ್ಯಕ್ಟ್ ಕಾಯ್ದೆ ಜಾರಿಗೆ ತಂದುಬಿಡ್ತಾನೆ. ಅದನ್ನು ಸ್ಟಾಂಪನ್ನು ಮುದ್ರೆಯನ್ನು ಮಾಡೋರು ಯಾರು? ಇಂಗ್ಲೆಂಡ್ನವರು. ಅವನ್ನ ಇವರು ರೊಕ್ಕ ಕೊಟ್ಟು ಕೊಂಡ್ಕೋಬೇಕು, ದುಡ್ಡು ಕೊಟ್ಟು ಕೊಂಡ್ಕೊಂಡು ಅವಕ್ಕೆಲ್ಲ ಅಂಟಿಸ್ಬೇಕು. ಇದರಿಂದ ವರ್ಷಕ್ಕೆ 1,00,000 ಪೌಂಡು ಲಾಭ ಬರೋಕ್ಕೆ ಸ್ಟಾರ್ಟ್ ಮಾಡ್ತು. ಆ ಲಾಭವನ್ನೆಲ್ಲ ಯಾರು ಕಿತ್ಕೋತಿದ್ರು? ಇಂಗ್ಲೆಂಡ್ನವ್ರು ಕಿತ್ಕೋತಿದ್ರು. ಅಲ್ಲ ರೀ, ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯಾರೆ, ಆದರೆ ರೆವೆನ್ಯೂ ಸ್ಟಾಂಪ್ ಅಂಟಿಸಿದ್ರೆ ಅಂಟಿಸಲಿ, ಇವರೇ ಪ್ರಿಂಟ್ ಮಾಡಿ ಇವರೇ ಅಂಟಿಸ್ಬೇಕು, ಅದ್ರ ಲಾಭನೂ ಇವರೇ ತೊಗೋಬೇಕು. ಆದರೆ ಇಂಗ್ಲೆಂಡ್ ದೂರದ ದೇಶದಲ್ಲಿ ಎಲ್ಲೋ ಕೂತ್ಕೊಂಡು ಈ ಥರ ಸ್ಟಾಂಪ್ ಆ್ಯಕ್ಟ್ ಮಾಡಿ ವರ್ಷಕ್ಕೆ 1,00,000 ಪೌಂಡನ್ನು ಕಿತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ಟು ಅದು ಕೂಡ ರೊಚ್ಚಿಗೇಳುವಂಥ ಕಾರಣ ಆಯಿತು. ಇದನ್ನು ಅನೇಕ ವಿದ್ವಾಂಸರು, ಆದಮೇಲೆ ಅಲ್ಲಿ ಇರ್ತಕ್ಕಂಥ ಸಾಕಷ್ಟು ವಿದ್ವಾಂಸರೆಲ್ಲ ಏನು ಮಾಡಿದ್ರು, ಬುದ್ಧಿಜೀವಿಗಳು ಇದನ್ನು ವಿರೋಧ ಮಾಡ್ತಾರೆ. ದಂಗೆಗಳ ಕಾರಣ ಅದು ಈ ಸ್ಟಾಂಪ್ ಆ್ಯಕ್ಟ್. ಈ ಸಾಕಷ್ಟು ದಂಗೆಗಳು ಸ್ಟಾರ್ಟ್ ಆದಾಗ ಏನಾಯಿತು, ಈ ಬೆದರಿದಂಥ ಇಂಗ್ಲೆಂಡಿನ ರಾಜ ಏನು ಮಾಡ್ತಾನೆ, ಈ ಎಲ್ಲ ಸ್ಟಾಂಪ್ ಆ್ಯಕ್ಟನ್ನು ರದ್ದು ಮಾಡಿ ತೆರಿಗೆ ಮಾತ್ರ ಕಟ್ಟಬೇಕು ಅನ್ನೋದು ಉಳಿಸ್ಬಿಡ್ತಾನೆ. ಅಂದರೆ ಸ್ಟಾಂಪ್ ಆ್ಯಕ್ಟ್ ಪೂರ್ತಿ ದಂಗೆ ಎದ್ದುಬಿಟ್ರು. ದಂಗೆ ಎದ್ದಾಗ ಬೆದರಿದ ಬಿಟ್ಟ ಇಂಗ್ಲೆಂಡ್ ರಾಜ, ಅದಕ್ಕಾಗಿ ಸ್ಟಾಂಪ್ ಆ್ಯಕ್ಟನ್ನ ರದ್ದು ಮಾಡಿದ. ಆಮೇಲೆ ಟೌನ್ಶೆಂಡ್ ಕಾಯ್ದೆ ಬಗ್ಗೆ ಹೇಳಬೇಕಂತಂದರೆ,
ಆ ಟೌನ್ಶೆಂಡ್ 1767ರಲ್ಲಿ ಅಲ್ಲಿಂದ ಅರ್ಥ ಸಚಿವ ಏನು ಮಾಡ್ತಾನೆ, ಚಾರ್ಲ್ಸ್ ಟೌನ್ಶೆಂಡ್ ಅನ್ನೋ ಏನು ಮಾಡ್ತಾನೆ, ಅಲ್ಲಿ ಸಾಕಷ್ಟು ತೆರಿಗೆಗಳನ್ನು ಹಾಕ್ತಾನೆ. ಯಾಕೆ ತೆರಿಗೆಗಳನ್ನು ಹಾಕ್ತಾನೆ ಗೊತ್ತಾ ಅವನು? ಯುರೋಪಿಯನ್ ರಾಷ್ಟ್ರದಲ್ಲಿ ಸತತವಾಗಿ 7 ವರ್ಷ ಯುದ್ಧ ನಡೆದಿರ್ತೈತಿ. ಯುರೋಪಿಯನ್ ರಾಷ್ಟ್ರಗಳಲ್ಲಿ ಸಪ್ತವಾರ್ಷಿಕ ಯುದ್ಧ ಅಂತ ಕರೀತಾರೆ ಅದನ್ನು. ಅದರಲ್ಲಿ ಇಂಗ್ಲೆಂಡ್ ಭಾಳಷ್ಟು ನಷ್ಟವನ್ನು ಅನುಭವಿಸಿರ್ತದೆ. ಆ ನಷ್ಟವನ್ನು ಭರಿಸೋದಕ್ಕಾಗಿ ಏನು ಮಾಡ್ತಾನೆ, ಆ ಅಮೇರಿಕಾದಲ್ಲಿರೋ ವಸಾಹತುಗಳ ಮೇಲೆ ಸಿಕ್ಕಾಪಟ್ಟೆ ಕಾಗದ, ಕನ್ನಡಕ, ಗಾಜು, ದಂತ, ಬಣ್ಣ ಇವುಗಳು ಅವ್ರಿಗೆ ಏನೇನು ಬೇಕಾಗಿರ್ತದೋ ಅವ್ರಿಗೆ ಅಗತ್ಯ ವಸ್ತುಗಳ ಮೇಲೆ ಸಿಕ್ಕಾಪಟ್ಟೆ ತೆರಿಗೆಯನ್ನು ಹೇರ್ತಾನೆ. ಹೇರಿದಾಗ ಏನಾಗತ್ತಂತ, ಈ ಆರ್ಥಿಕ ಸಚಿವ ಟೌನ್ಶೆಂಡ್ ಅನ್ನೋನು ಹೇರ್ತಾನೆ. ಅದಕ್ಕಾಗಿ ಟೌನ್ಶೆಂಡ್ ತೆರಿಗೆ ಅಂತ ಕರೆದಿದ್ದಾರೆ ಇದನ್ನು. ಅವಾಗ ಜಾನ್ ಡಿಕೆನ್ಸನ್ನು, ಶ್ಯಾಮೆಲ್ ಆಡಮ್ಸು, ಜಾರ್ಜ್ ವಾಷಿಂಗ್ಟನ್ನು, ಇಂಥ ಸಾಕಷ್ಟು ವಿದ್ವಾಂಸರು, ಬುದ್ಧಿಜೀವಿಗಳು ಏನು ಮಾಡ್ತಾರೆ, ಅದನ್ನು ವಿರೋಧ ಮಾಡಿಬಿಡ್ತಾರೆ. ಎಲ್ಲ ವಿರೋಧ ಮಾಡಿದಾಗ ಏನು ಮಾಡ್ತಾನೆ, ಎಲ್ಲ ತೆರಿಗೆ ತೆಗೆದು ಇಂಗ್ಲೆಂಡ್ನ ಟೀ ಮೇಲಿನ ತೆರಿಗೆಯನ್ನು ಬಿಟ್ಟು ಉಳಿದವಳೆಲ್ಲ ರದ್ದು ಮಾಡಿಬಿಡ್ತಾನೆ ಟೌನ್ಶೆಂಡ್. ಓಕೆ. ಆಮೇಲೆ ಇನ್ನೊಂದು ಎಲ್ಲ ಮೇನ್ ಕಾರಣ, ಈ ಅಮೇರಿಕ ಕ್ರಾಂತಿಗೆ ಮೇನ್ ಕಾರಣನೇ ಇದು ಇಂಗ್ಲೆಂಡಿನ ವಾಣಿಜ್ಯ ನೀತಿ. ಇದನ್ನು ನೆನಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದು. ಇಂಗ್ಲೆಂಡಿನ ವಾಣಿಜ್ಯ ನೀತಿ ಕೂಡ ಅಮೇರಿಕ ಕ್ರಾಂತಿಗೆ ಬಹಳಷ್ಟು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು ನಾವು. ಯಾಕಂತಂದರೆ ಆ ವಲಸೆ ಹೋದಂಥ 13 ವಸಾಹತುಗಾರರು ಏನು ತಾವು ಉತ್ಪಾದನೆ ಮಾಡಿ ಬೆಳೆ ತೆಗೆದು ಅವ್ರು ಬಿಸ್ನೆಸ್ ಮಾಡಿ ಸೇಲ್ ಮಾಡಬೇಕು ಅಂದರೆ ಬೇರೆ ದೇಶಕ್ಕೆ ಮಾರಂಗಿಲ್ಲ ಅಂತ ಕಾಯ್ದೆ ಜಾರಿಗೆ ತರ್ತಾರೆ ಇಂಗ್ಲೆಂಡ್ನವರು. ನೀವು ನಮ್ಮ ದೇಶಕ್ಕೇ ಮಾರಬೇಕು ಅಂತ. ಅಂದರೆ ತಮ್ಮ ದೇಶಕ್ಕೆ ಮಾರಿದರೆ ತೊಗೊಳ್ತಾರನಲ್ಲ ಇಂಗ್ಲೆಂಡ್ ರಾಜ, ಕಡಿಮೆ ರೇಟಿಗೆ ತಗೋತಾನೆ. ಅದೇ ಅವ್ರು ಸ್ಪೇನು, ಹಾಲೆಂಡು, ಫ್ರಾನ್ಸ್ಗೂ ಯಾವುದೋ ದೇಶಕ್ಕೆ ಮಾರ್ಕೊಂಡ್ರೆ ಸಿಕ್ಕಾಪಟ್ಟೆ ಹೈ ರೇಟಿಗೆ ಮಾರ್ತದೆ ಅದು. ಆದರೆ ಇವನು ಅದನ್ನ ರದ್ದು ಮಾಡ್ತಾನೆ. ನೀವು ಏನೇ ಉತ್ಪಾದನೆ ಮಾಡಿದರೂ ಕೂಡ ನಮ್ಮ ದೇಶಕ್ಕೆ ಮಾರಬೇಕು. ಆಮೇಲೆ ನಿಮಗೇನಾದರೂ ಅಗತ್ಯ ವಸ್ತುಗಳು ಬೇಕು ಅಂದರೆ ನಮ್ಮ ದೇಶದಿಂದನೇ ತಗೋಬೇಕು, ಬೇರೆ ದೇಶದಿಂದ ತಗೊಳಂಗಿಲ್ಲ ಅಂತ ಹೇಳ್ತಾನೆ. ಅದು ಹೇಗೆ ಗೊತ್ತಾ, ಇವನು ಇಂಗ್ಲೆಂಡಿನ ರಾಜ ಅವರಿಗೆ ಮಾರಾಟ ಮಾಡ್ಬೇಕಾದ್ರೆ ಅತಿ ಹೆಚ್ಚು ಸುಂಕ ವಿಧಿಸಿ ಅತಿ ಹೆಚ್ಚು ರೇಟಿಗೆ ಮಾರ್ತಾನೆ. ಅದೇ ವಸ್ತುಗಳು ಬೇರೆ ದೇಶದಿಂದ ತಗೊಂಡ್ರೆ ಕಡಿಮೆ ರೇಟಿಗೆ ಸಿಗ್ತವೆ, ಆದರೆ ತಗೊಳಂಗಿಲ್ಲ ಅಂತ ಆದೇಶ ಮಾಡ್ತಾನೆ. ಆಮೇಲೆ ತಾವು ಬೆಳೆದಂಥ ಇದನ್ನು ಈ ಇಂಗ್ಲೆಂಡ್ ರಾಜ ತಗೋಬೇಕು ಅಂತಂದರೆ ಅತ್ಯಂತ ಕಡಿಮೆ ಬೆಲೆಗೆ ತಗೋತಾನೆ. ಆಮೇಲೆ ಆ ದೂರದ ನುಣ್ಣಗೆ ಕಾಣುವ ಬೆಟ್ಟದ ಅಮೇರಿಕಾದಿಂದ ಇಷ್ಟು ದೂರದ ತಮ್ಮ ಬೆಳೆದಿರುವ ವಸ್ತುಗಳು, ಉತ್ಪಾದಿಸುವ ವಸ್ತುಗಳು ಈ ತಮ್ಮ ಒಂದು ಇಂಗ್ಲೆಂಡ್ಗೆ ಮಾತ್ರ ಮಾರಬೇಕಂತ ಕೊಂಡುಕೊಳ್ಳೋ ವ್ಯವಹಾರವನ್ನು ಇಂಗ್ಲೆಂಡ್ ಜೊತೆ ಮಾತ್ರ ಇಟ್ಕೋಬೇಕು, ಬೇರೆ ದೇಶದಲ್ಲಿ ಇರಬಾರ್ದು ಅಂತ ಏನು ಆದೇಶ ಮಾಡಿದ್ನೋ ಅದು ಹೇಗೆ ಬೇರೆ ಹಡಗಿನಲ್ಲಿ ಬೇರೆ ದೇಶದ ಹಡಗುಗಳಿಂದ ಪ್ರಯಾಣ ಮಾಡಂಗಿಲ್ಲಂತೆ, ಇಂಗ್ಲೆಂಡಿನ ಹಡಗುಗಳಲ್ಲೇ ಹೋಗಬೇಕು ಅಂತ ಆದೇಶ ಮಾಡಿದ. ಅಂದರೆ ಇಂಗ್ಲೆಂಡ್ ಹಡಗಿಂದ ಸಿಕ್ಕಾಪಟ್ಟೆ ರೇಟ್ ದುಡ್ಡು ಕೊಟ್ಟು ಹೋಗಬೇಕು, ಬೇರೆ ದೇಶದ ಹಡಗುಗಳಲ್ಲಿ ಕಡಿಮೆ ರೇಟ್ ಇದ್ರೂ ಹೋಗಂಗಿಲ್ಲ. ಆ ಥರ ಒಂದು ಹಿಂಸೆಯನ್ನು ಕೊಡೋಕೆ ಸ್ಟಾರ್ಟ್ ಮಾಡಿಬಿಟ್ಟ. ಇದರಿಂದ ರೊಚ್ಚಿಗೆದ್ದು ಬಿಟ್ರಿ ಅವರೆಲ್ಲ. ಯಾಕಂತಂದರೆ ಬೇರೆ ದೇಶದಿಂದ ಟೀ ಪುಡಿ ಎಲ್ಲ ಕಡಿಮೆ ರೇಟಿಗಿದ್ದು, ಇವನ್ ದೇಶದ ಏನು ಟೀ ಪುಡಿ ಸಿಕ್ಕಾಪಟ್ಟೆ ಹೈ ರೇಟಿಗಿತ್ತು. ಅಂಥ ಹೈ ರೇಟ್ದು ಕೊಂಡ್ಕೋಬೇಕಾಗಿತ್ತು. ಅಷ್ಟೊಂದು ಸುವಾಸನೆ ಕೂಡ, ಸ್ಮೆಲ್ ಕೂಡ ಇರಲಿಲ್ಲ ಟೀ ಪುಡಿದು. ಬೇರೆ ದೇಶದ್ದು ಸ್ಪೇನು, ಹಾಲೆಂಡು, ಫ್ರಾನ್ಸ್ದೆಲ್ಲ ಟೀ ಪುಡಿ ಸಿಕ್ಕಾಪಟ್ಟೆ ಕ್ವಾಲಿಟಿದು ಮತ್ತು ಕಡಿಮೆ ರೇಟಿಗೆ ಸಿಗ್ತಾಯಿತ್ತು, ತುಂಬ ಸ್ಮೆಲ್ ಇರ್ತಿತ್ತು. ಇದರಿಂದ ರೊಚ್ಚಿಗೆದ್ದಂಥ ವಸಾಹತುಗಾರರು ಕ್ರಾಂತಿಗೆ ಮುಂದಾದರು ಅಂತ ಹೇಳಬಹುದು. ಇದು ಇಂಗ್ಲೆಂಡಿನ ವಾಣಿಜ್ಯ ನೀತಿ ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟು, ಏನಿಲ್ಲ, ಸಿಂಪಲ್ಲು. ಅವನು ಇಂಗ್ಲೆಂಡಿನ ರಾಜ ಇವ್ರಿಗೆ ಕೊಡಬೇಕಂದ್ರೆ ಹೈ ರೇಟಿಗೆ ಮಾರ್ತಿದ್ದ, ಅವ್ರದ್ದು ಕೊಂಡ್ಕೋಬೇಕಾದ್ರೆ ಕಡಿಮೆ ರೇಟಿಗೆ ತೊಗೋತಿದ್ದ. ಬೇರೆ ದೇಶಕ್ಕೆ ಮಾರಂಗಿಲ್ಲ, ಏನಿದ್ರು ನಿಮ್ಮ ವ್ಯವಹಾರ ನಮ್ಮ ದೇಶದ ಜೊತೆ ಮಾತ್ರ ಇರಬೇಕು, ಅದು ನಮ್ಮ ಹಡಗಿನಲ್ಲೇ ಇರಬೇಕು ಅಂತ ಹೇಳಿದ್ದ. ಓಕೆ. ಆಮೇಲೆ ಬೋಸ್ಟನ್ ಟೀ ಪಾರ್ಟಿ, ಬೋಸ್ಟನ್ ಚಹಾ ಕೂಟ ಅಂತ ಕರೀತಾರೆ. ಇದು ತಕ್ಷಣ ಕಾರಣ ಕೂಡ ಆಗುತ್ತೆ, ಇಂಗ್ಲೆಂಡ್ ಕ್ರಾಂತಿ ಸ್ಟಾರ್ಟ್ ಆಗೋದಕ್ಕೆ ಇಮ್ಮಿಡಿಯೇಟ್ ಕಾಸಸ್ ಕೂಡ ಆಗುತ್ತೆ ಇದು ಬೋಸ್ಟನ್ ಟೀ ಪಾರ್ಟಿ ಅನ್ನೋದು. ಈ ಬೋಸ್ಟನ್ ಟೀ ಪಾರ್ಟಿ ಅಂದರೆ ಏನು ಗೊತ್ತಾ, 1773 ಇಂಗ್ಲೆಂಡ್ನಿಂದ ಟೀ ಪೆಟ್ಟಿಗೆಗಳು ಬಂದು 340 ಟೀ ಪೆಟ್ಟಿಗೆಗಳು ಎಲ್ಲಿಗೆ ಬಂದು, ಅಮೇರಿಕಾದ ಬೋಸ್ಟನ್ ಅನ್ನೋದು ಒಂದು ಬಂದರಿನ ಹೆಸರು, ಪೋರ್ಟ್ ಹೆಸರದು, ನೇಮ್ ಆಫ್ ದಿ ಪೋರ್ಟ್ ಬೋಸ್ಟನ್. ಅಮೇರಿಕಾದ ಬೋಸ್ಟನ್ ಟೀ ಬಂದರಿಗೆ ಬಂದು ತಲುಪ್ತು ಹಡಗ. ಅವನು 340 ಇಂಗ್ಲೆಂಡಿನ ರಾಜ ಏನು ಕಳಿಸಿದ್ದ ಅಂತಂದರೆ 340 ಟೀ ಪೆಟ್ಟಿಗೆಗಳನ್ನು ಹಡಗಿನಲ್ಲಿ ತುಂಬಿಸಿ ಕಳಿಸಿದ್ದ. ಎಲ್ಲಿ ಕಳಿಸಿದ್ದ, ಅಗತ್ಯ ವಸ್ತುಗಳನ್ನ ಕೊಂಡ್ಕೋರಿ ನಮ್ಮ ದೇಶದ್ದು ಅಂತ. ಆದರೆ ಅದು ಇವರು ಈ ವಸಾಹತುಗಾರರು
ಕದ್ದು ತಂದಂಥ ಟೀ ಪುಡಿ ತುಂಬ ಸ್ಮೆಲ್ ಆಗಿತ್ತು, ಆಮೇಲೆ ಕಡಿಮೆ ರೇಟ್ದಾಗಿತ್ತು. ಆದರೆ ಇವನು ಹೈ ರೇಟ್ದಾಗಿತ್ತು. ಅದಕ್ಕಿಂತ ರೊಚ್ಚಿಗೆದ್ದಂಥ ಜನ ಏನು ಮಾಡ್ರು, ಆ ಏನು 340 ಟೀ ಪುಡಿ ಬಾಕ್ಸು ಇಂಗ್ಲೆಂಡ್ನಿಂದ ಅಮೇರಿಕಾ ಬೋಸ್ಟನ್ ಬಂದರಿಗೆ ಬಂದು ತಲುಪಿತ್ತೋ, ಅಲ್ಲಿಗೆ ರೆಡ್ ಇಂಡಿಯನ್ಸ್ ಅಂತ ಒಂದು ವೇಷ ಧರಿಸ್ತಾರೆ ಇವರು. 50 ಜನ ಇರ್ತಾರೆ. ಅದರಲ್ಲಿ ಏನಾಗ್ತಾ ಅಂತಂದ್ರೆ, ಪಾಲ್ ರವರೇ ಎಂಬಾತ ಕ್ಯಾಪ್ಟನ್ಸಿ ಮಾಡ್ತಾನೆ. ಅದರಲ್ಲಿ ಒಬ್ಬ ಪಾಲ್ ರವರೇ ಅಂತ ಒಬ್ಬ ಕ್ಯಾಪ್ಟನ್ಸಿ ಮುಖಾಂತರ ಹೋಗಿ ರೆಡ್ ಇಂಡಿಯನ್ಸ್ ಥರ ಒಂದು ವೇಷ ಧರಿಸಿ ಏನು ಮಾಡ್ತಾರೆ, ಮುಖವಾಡ ಧರಿಸಿ ಹಡಗಿಗೆ ನುಗ್ತಾರೆ. ಬೋಸ್ಟನ್ ಪೋರ್ಟಿಗೆ ಬಂದರಿಗೆ ಬಂದು ಏನು ನಿಂತಿತ್ತೋ ಆ ಹಡಗು, ಅದಕ್ಕೆ ಹಡಗಿಗೆ ನುಗ್ಗಿ ಆ 340 ಟೀ ಬಾಕ್ಸ್ಗಳನ್ನೆಲ್ಲ ಸಮುದ್ರಕ್ಕೆ ಎಸೆದು ಬಿಡ್ತಾರೆ. ಇವರೆಲ್ಲ ಎಸೆದು ಬಿಡ್ತಾರೆ. ಇದು ಅಮೇರಿಕಾ ಕ್ರಾಂತಿಯಲ್ಲಿ ಇದನ್ನು ಬೋಸ್ಟನ್ ಟೀ ಪಾರ್ಟಿ ಅಂತ ಕರೀತಾರೆ. ರೊಚ್ಚಿಗೆ ಎದ್ದಿರ್ತಾರೆ, ಮತ್ತು ಹೈ ರೇಟಿಗೆ ಮಾರ್ತಾ ಇದ್ದಾರೆ. ಅದಕ್ಕಿಂತ ಕಡಿಮೆ ರೇಟಿಗೆ ಒಳ್ಳೆ ಟೀ ಪುಡಿ ಸಿಗ್ತಾ ಇದೆ, ಆದರೆ ಇವ್ರು ಹೈ ರೇಟಿಗೆ ಮಾರ್ತಾ ಇದ್ದಾರೆ. ರೊಚ್ಚಿಗೆ ಎದ್ದೇನು ಮಾಡ್ತಾರೆ, ಪಾಲ್ ರವರೇ ಅಂತ ಒಬ್ಬ ಕ್ಯಾಪ್ಟನ್ಸಿ ಏನು ಮಾಡ್ತಾನೆ, 50 ಜನ ಕರ್ಕೊಂಡು ಹೋಗಿ ರೆಡ್ ಇಂಡಿಯನ್ಸ್ ಥರ ವೇಷ ಧರಿಸಿರ್ತಾರೆ. ವೇಷ ಧರಿಸಿ ಗೊತ್ತಾಗ್ದಂಗೆ ಅಂತೇಳಿ ಹಡಗಿ ಹತ್ತಿ ಎಲ್ಲ ಸಮುದ್ರಕ್ಕೆ ಬಿಸಾಕಿ ಬಿಡ್ತಾರೆ. ಅದಕ್ಕಾಗಿ ಇಂಗ್ಲೆಂಡ್ ರೊಚ್ಚಿಗೆದ್ದೇನು ಮಾಡ್ತಾನೆ, ಬೋಸ್ಟನ್ ಅನ್ನೋದು ಬಂದರಿನ ಹೆಸರು, ಅದು ಪೋರ್ಟ್ ಹೆಸರು. ಆ ಬೋಸ್ಟನ್ನಲ್ಲಿ ಆದಂಥ ಏನು ಲಾಸನ್ನು, ನಷ್ಟವನ್ನು ಈ ಇಂಗ್ಲೆಂಡ್ ಗೌರ್ಮೆಂಟು ಭರಿಸಬೇಕು, ಇವು ವಸಾಹತುಗಾರರೇ ಭರಿಸಬೇಕು ಅಂತ ಸ್ಟ್ರಿಕ್ಟ್ಲಿ ವಾರ್ನ್ ಮಾಡಿ ಆದೇಶ ಹೊರಡಿಸ್ತಾರೆ. ಮತ್ತು ಬೋಸ್ಟನ್ ಬಂದರನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಶೇಡ್ ತೀರಿಸ್ಕೊಳ್ಳೋಂಥ ಇಂಗ್ಲೆಂಡ್ ಗೌರ್ಮೆಂಟ್ ಏನು ಮಾಡತ್ತಂತಂದ್ರೆ, ತಪ್ಪು ಮಾಡಿದಂಥ ವಸಾಹತುಗಾರನ ನಮಗೆ ಶರಣಾಗಕ್ಕೆ ಹೇಳ್ರಿ ಅಂತ ಕುತ್ಕೊಂಡ್ಬಿಡ್ತಾರೆ. 1773ರಲ್ಲಿ ಬ್ರಿಟಿಷರು ಮತ್ತು ವಸಾಹತುಗಾರರೊಂದಿಗೆ ಗುಂಡಿನ ಚಕಮಕಿ ನಡೀತದೆ. ಗುಂಡಿನ ಚಕಮಕಿಯಲ್ಲಿ 250 ವಸಾಹತುಗಾರರು ಕೂಡ ಸತ್ತೋಗ್ತಾರೆ. ಈ ವಿಷಯ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ. ಈ ಥರ ಎಲ್ಲ ಯುದ್ಧ ಇಂಗ್ಲೆಂಡ್ಗೆ ಮತ್ತು ವಸಾಹತುಗಾರರ ಮಧ್ಯೆ ಯುದ್ಧ ನಡೀತಾ ಇದೆ ಅಂತ ಎಲ್ಲರಿಗೂ ಸ್ಪ್ರೆಡ್ ಆಗ್ತದೆ. ಅಂಥ ಟೈಮಲ್ಲಿ ಬುದ್ಧಿಜೀವಿಗಳ ಪ್ರಭಾವ ಬೀರ್ತಾರೆ. ನೀವು ಯಾಕೆ ಸುಮ್ಮನೆ ಕೂತ್ಕೋತೀರ, ರೋಸೋ, ವಾಲ್ಟರ್, ಮಾಂಟೆಸ್ಕೋ, ಥಾಮಸ್ ಜೆಫರ್ಸನ್, ಸ್ಯಾಮ್ಯುಯಲ್ ಆಡಮ್ಸು, ಜಾನ್ ಲಾಕು, ಇಂಥ ಮುಂತಾದ ಬುದ್ಧಿಜೀವಿಗಳೆಲ್ಲ ಏನು ಮಾಡ್ತಾರೆ, ಕೂತ್ಕೊಂಡು ನೀವು ಯಾಕೆ ಸುಮ್ಮನೆ ಇಷ್ಟೊಂದು ಹಿಂಸೆ ಅನುಭವಿಸ್ತು, ಯಾಕೆ ಸುಮ್ಮನೆ ಕೂತ್ಕೊಂಡಿದ್ರಿ, ಎದ್ದೇಳಿ ಅಂತ ಅವ್ರಿಗೆಲ್ಲ ಹುರಿದುಂಬಿಸಿ ಅಮೇರಿಕಾದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಅಂತ ಹುರಿದುಂಬಿಸ್ತಾರೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಅವ್ರಿಗೆ ತಿಳುವಳಿಕೆಯನ್ನು ನೀಡ್ತಾರೆ. ಮುಗ್ಧರಾಗಿರ್ತಾರೆ ಇವರೆಲ್ಲ. ಯಾಕಂದರೆ ಕೆಳವರ್ಗದಿಂದ ಬಂದಂಥವ್ರು ಇವರೆಲ್ಲ. ಅವ್ರನ್ನ ಹುರಿದುಂಬಿಸಿ ಹೇಳ್ತಾರೆ. ಅಂಥದ್ರಲ್ಲಿ ಫೇಮಸ್ ಅಡ್ವೊಕೇಟ್ ಆದಂಥದ್ದು, ಅಮೇರಿಕಾದ ಫೇಮಸ್ ಅಡ್ವೊಕೇಟ್ ಥಾಮಸ್ ಜೆಫರ್ಸನ್ ಒಂದು ಸ್ವಾತಂತ್ರ್ಯ ಘೋಷಣೆಯನ್ನು ಕೂಗ್ತಾನೆ. ಏನಂತ ಘೋಷಣೆ ಕೂಗ್ತಾನೆ ಗೊತ್ತಾ ಅವನು? ಭೂಮಿಯ ಮೇಲೆ ಹುಟ್ಟಿದ ಮಾನವರೆಲ್ಲರೂ ಸರಿಸಮಾನರು. ಭೂಮಿಯ ಮೇಲೆ ಹುಟ್ಟಿದ ಮಾನವರೆಲ್ಲರೂ ಸರಿಸಮಾನರು. ಮಾನವನಿಗೆ ಸ್ವತಂತ್ರವಾಗಿಯೇ ಜೀವಿಸುವ ಹಕ್ಕಿದೆ. ಭೂಮಿಯ ಮೇಲೆ ಹುಟ್ಟಿದ ಮಾನವರೆಲ್ಲರೂ ಸರಿಸಮಾನರು. ಮಾನವನಿಗೆ ಸ್ವತಂತ್ರವಾಗಿ ಜೀವಿಸುವ ಹಕ್ಕಿದೆ. ಅಂತಹ ಹಕ್ಕುಗಳನ್ನು ರಕ್ಷಿಸುವುದು ಸರ್ಕಾರದ ಕರ್ತವ್ಯ. ಯಾವ ಸರ್ಕಾರ ಹಕ್ಕುಗಳನ್ನು ರಕ್ಷಿಸಲು ವಿಫಲವಾಗುತ್ತದೆಯೋ ಅಂತಹ ಸರ್ಕಾರವನ್ನು ಕಿತ್ತೊಗೆಯುವ ನೈತಿಕ ಹಕ್ಕು ಆ ಪ್ರಜೆಗಳಿಗಿದೆ ಅಂತ ಘೋಷಣೆ ಕೂಗ್ತಾನೆ. ಅಮೆರಿಕ ಸ್ವಾತಂತ್ರ್ಯ ಘೋಷಣೆಯನ್ನು ಕೂಗ್ತಾನೆ ಅವನು. ಥಾಮಸ್ ಜೆಫರ್ಸನ್ ಅಂತ ಪ್ರಸಿದ್ಧ ಅಮೇರಿಕದ ವಕೀಲ ಆತ, ಲಾಯರ್, ಅಡ್ವೊಕೇಟ್. ಘೋಷಣೆ ಏನು, ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬರು ಸರಿಸಮಾನರು, ಆಮೇಲೆ ಮಾನವನಿಗೆ ಸ್ವತಂತ್ರವಾಗಿ ಜೀವಿಸುವ ಹಕ್ಕಿದೆ, ಆ ಹಕ್ಕನ್ನು ರಕ್ಷಿಸುವುದು ಸರ್ಕಾರದ ಕರ್ತವ್ಯ. ಅಂಥ ಹಕ್ಕನ್ನು ರಕ್ಷಿಸಲು ಯಾವುದು ಸರ್ಕಾರ ವಿಫಲ ಆಗುತ್ತೋ ಅಂತಹ ಸರ್ಕಾರವನ್ನು ಕಿತ್ತು ಒಸೆಯೋದು ಆ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಅಂತ ಹಕ್ಕಿದೆ ಅಂತೇಳಿ ಸಾರಿಬಿಡ್ತಾನೆ. ಈ ಘೋಷಣೆ ಅಮೇರಿಕದ ಕ್ರಾಂತಿ ಎಲ್ಲ ವಿಶೇಷ ಸ್ಫೂರ್ತಿಯನ್ನು ತುಂಬಿತು. ಅವರೆಲ್ಲ ಖುಷಿಯಾಗಿಬಿಟ್ಟು ಸ್ವಾತಂತ್ರ್ಯ ದಂಗೆಗೆ ನಿಂತ್ಕೊಂಡ್ಬಿಟ್ರು. ಅಂಥ ಕ್ರಾಂತಿಯ ಫಸ್ಟ್ ಕಾಂಟಿನೆಂಟಲ್ ಕಾಂಗ್ರೆಸ್ ಅಂತ ನಡೆಯುತ್ತೆ 1774ರಲ್ಲಿ. ಫಸ್ಟ್ ಕಾಂಟಿನೆಂಟಲ್ ಕಾಂಗ್ರೆಸ್ನಲ್ಲಿ ಏನಾಗತ್ತಂತಂದರೆ, 13 ವಸಾಹತುಗಾರರು 55 ಪ್ರತಿನಿಧಿಗಳನ್ನೆಲ್ಲ ಫಿಲಿಡೆಲ್ಫಿಯಾದಲ್ಲಿ ಸಭೆ ಸೇರ್ತಾರೆ. ಸಭೆ ಸೇರ್ಕೊಂಡು ಏನು ಪ್ಲ್ಯಾನ್ ಮಾಡ್ತಾರೆ ಅಂತಂದರೆ, ಇಂಗ್ಲೆಂಡಿನ ರಾಜ್ಯದ ಇಲ್ಲಿ ಅಧಿಕಾರ ನಡ್ಸಕ್ಕೆ ಅವನ ಅಧಿಕಾರನ ಮುಕ್ತಗೊಳಿಸೋಣ, ಆಮೇಲೆ ವಾಣಿಜ್ಯ ಸಂಬಂಧ ಯಾವುದೂ ಇಟ್ಕೊಳ್ಳೋದು ಬೇಡ, ಅವನ ಜೊತೆ ಯಾವುದೂ ವ್ಯವಹಾರ ಮಾಡೋದು ಬೇಡ, ಇಂಗ್ಲೆಂಡ್ ರಾಜ್ಯನ ಅಧಿಕಾರನೆಲ್ಲ ಧ್ವಂಸಗೊಳಿಸೋಣ ಅಂತೆಲ್ಲ ಈ ಪ್ಲ್ಯಾನ್ ಮಾಡಿಬಿಡ್ತಾರೆ. ಆಮೇಲೆ ಸೆಕೆಂಡ್ ಕಾಂಟಿನೆಂಟಲ್ ಕಾಂಗ್ರೆಸ್ ಅಂತ ನಡೆಯುತ್ತೆ 1775ರಲ್ಲಿ. ಆವಾಗ ಫಿಲಿಡೆಲ್ಫಿಯಾನಲ್ಲಿ ಸಭೆ ಸೇರಿ ಜಾರ್ಜ್ ವಾಷಿಂಗ್ಟನ್ನನ್ನು ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮದ ಮಹಾದಂಡನಾಯಕನಾಗಿ, ಯೋಧನಾಗಿ ಮಾಡೋಣ ಅಂತೇಳಿ ಘೋಷಣೆ ಕೂಕೊಂಡು ಒಂದು ತೀರ್ಮಾನಕ್ಕೆ ಬರ್ತಾರೆ. ಫಸ್ಟ್ ಕಾಂಟಿನೆಂಟಲ್ ಕಾಂಗ್ರೆಸ್, ಸೆಕೆಂಡ್ ಕಾಂಟಿನೆಂಟಲ್ ಕಾಂಗ್ರೆಸ್ಸಲ್ಲಿ ತೀರ್ಮಾನ ತಗೊಂಡು ಒಗ್ಗಟ್ಟಾಗಿ ಸ್ವಾತಂತ್ರ್ಯ ಅವನು ಥಾಮಸ್ ಅಡ್ವೊಕೇಟು ಸ್ವಾತಂತ್ರ್ಯ ಕೂಗಿದ್ನಲ್ಲ, ಡಿಕ್ಲರೇಷನ್ ಆಫ್ ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಅಮೇರಿಕನ್ನರ ಸ್ವಾತಂತ್ರ್ಯ ಘೋಷಣೆಯನ್ನು ಕೂಗಿದ್ದ ನೋಡಿ
ಥಾಮಸ್ ಜೆಫರ್ಸನ್ ಅಂತ ಪ್ರಸಿದ್ಧ ಅಡ್ವೊಕೇಟು ಏನಂತ ಕೂಗಿದ, ಭೂಮಿಯ ಮೇಲೆ ಹುಟ್ಟಿದ ಮಾನವರೆಲ್ಲರೂ ಸರಿಸಮಾನರು, ಮಾನವನಿಗೆ ಸ್ವಾತಂತ್ರ್ಯವಾಗಿ ಜೀವಿಸುವ ಹಕ್ಕಿದೆ, ಹಕ್ಕುಗಳನ್ನು ರಕ್ಷಿಸುವುದು ಸರ್ಕಾರದ ಕರ್ತವ್ಯ, ಯಾವ ಸರ್ಕಾರ ಹಕ್ಕುಗಳನ್ನು ರಕ್ಷಿಸಲು ವಿಫಲವಾಗುತ್ತದೆಯೋ ಅಂತಹ ಸರ್ಕಾರವನ್ನು ಕಿತ್ತು ಬಿಸಾಕುವ ಅಧಿಕಾರ, ಹಕ್ಕು, ನೈತಿಕ ಹಕ್ಕು ಪ್ರಜೆಗಳಿಗಿದೆ ಅಂತ ಘೋಷಣೆ ಕೂಗಿದ್ದ. ಇಂಥ ಘೋಷಣೆ ಅಮೆರಿಕನ್ನರಿಗೆ ಕ್ರಾಂತಿಗೆ ವಿಶೇಷ ಸ್ಫೂರ್ತಿ ನೀಟ್ಟು ಅಂತಿಮ ಘಟ್ಟಕ್ಕೆ ಬಂದು ಫೈನಲ್ ಸ್ಟೇಜಿಗೆ ಬಂದು ಬಂಕರ್ ಹಿಲ್ ಕದನ ಅಂತ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಬಂಕರ್ ಹಿಲ್ನಲ್ಲಿ ಕದನ ಸ್ಟಾರ್ಟ್ ಆಗುತ್ತೆ ಫೈನಲ್ ಸ್ಟೇಜಲ್ಲಿ. ಅಲ್ಲಿ ಅಮೆರಿಕ ಈ ಘೋಷಣೆಯಿಂದ ಕೆರಳಿದ ಬ್ರಿಟನ್ ಅಮೆರಿಕ ಮೇಲೆ ಯುದ್ಧ ಸಾರಿಬಿಡ್ತು. ಇಂಥ ಘೋಷಣೆ ಕೂಗ್ತೀರಾ ನೀವು, ನಮ್ಮ ದೇಶದವ್ರು ನೀವು ಹೋಗಿ ಅಲ್ಲೆಲ್ಲ ಹೋಗಿ ಇಟ್ಕೊಂಡು ಘೋಷಣೆ ಕೂಗ್ತೀರಾ ಅಂತ ರೊಚ್ಚಿಗೆದ್ದಂಥ ಈ ಬ್ರಿಟನ್ ಏನು ಮಾಡ್ತು, ಅಮೆರಿಕ ಮೇಲೆ ಯುದ್ಧ ಸಾರಿಬಿಡ್ತು. ಅಮೆರಿಕ ಬ್ರಿಟನ್ ನಡುವೆ ಫಸ್ಟ್ ರೌಂಡ್ ವಾರ್ನಲ್ಲಿ ಏನು ಮಾಡ್ತಾನೆ, ಜಾರ್ಜ್ ವಾಷಿಂಗ್ಟನ್ ಏನು ಆಗಿರ್ತಾನಲ್ಲೋ ಅಮೆರಿಕದ ಮಹಾದಂಡನಾಯಕ ಸೋತೋಗ್ಬಿಡ್ತಾನೆ. ಆದರೆ 2 ಸಲ ಬಿಡದ ವಿಕ್ರಮ್ನಂತೆ ಮತ್ತೆ ಹೋರಾಟ ಮಾಡ್ತಾನೆ. ಹೋರಾಟ ಮಾಡಿದಾಗ ಏನಾಗತ್ತಂತಾರೆ, ವಾಷಿಂಗ್ಟನ್ ಗೆದ್ದು ರಾಷ್ಟ್ರಕ್ಕೆ ಗೌರವ ಅಂತ ಅಂದ್ಕೊಡ್ತಾನೆ 2ನೇ ರೌಂಡಲ್ಲಿ. ಫ್ರೆಂಡ್ಸು ಮತ್ತು ಅಂಥ ಟೈಮ್ನಲ್ಲಿ ಏನು ಮಾಡ್ತಾವಂದ್ರೆ ಫ್ರಾನ್ಸು ಮತ್ತು ಸ್ಪೇನು ಹಾಲೆಂಡ್ಗಳೆಲ್ಲ ಏನು ಮಾಡ್ತಾರೆ, ಅಮೇರಿಕಕ್ಕೆ ಬೆಂಬಲ ಕೊಟ್ಬಿಡ್ತಾವೆ. ಆ ಟೈಮಲ್ಲಿ ಬೆಂಬಲ ಕೊಟ್ಟು ಮತ್ತು ಅವು ಏನು ದುಡ್ಡು ಬೇಕೋ ಮತ್ತು ಸೈನಿಕರು ಏನಾದ್ರು ಬೇಕಾದ್ರೆ ಅಂತೇಳಿ ನಮ್ಮ ದೇಶದಿಂದ ಸೈನಿಕರನ್ನ ತಗೊಳ್ಳಿ ಅಂತ ಸೈನಿಕರನ್ನ ಕೊಟ್ಬಿಡ್ತಾವ. ಆವಾಗ ಅಮೇರಿಕ ಬ್ರಿಟನ್ನನ್ನು ಸೋಲಿಸಿಬಿಡ್ತದ. ಆವಾಗ ಬ್ರಿಟನ್ನ ರಾಜ 3ನೇ ಜಾರ್ಜ್ ಏನು ಮಾಡ್ತಾನೆ, ಅಮೇರಿಕಕ್ಕೆ ಸ್ವಾತಂತ್ರ್ಯವನ್ನು ಬಿಟ್ಕೊಟ್ಬಿಡ್ತಾನೆ. ನೀವೇ ಮಾಡ್ರಿ, ಸಾರಿ, ನಮ್ಮ ಕ್ಷಮೆ ಇರಲಿ ಅಂತೇಳಿ ಬಿಟ್ಕೊಟ್ಬಿಡ್ತಾನೆ. ಆವಾಗ ಹೇನ್ಸ್ 1783 ಜುಲೈ 4ರಂದು ಅಮೇರಿಕಕ್ಕೆ ಸ್ವಾತಂತ್ರ್ಯ ಸಿಕ್ಬಿಡ್ತದೆ. ಆವಾಗಿಂದ ಇವರು 1783 ಜುಲೈ 4ರಂದು ಅಮೇರಿಕ ಸ್ವಾತಂತ್ರ್ಯ ದಿನ ಅಂತ ಆಚರಣೆ ಮಾಡ್ತಿದ್ದಾರೆ. ಪ್ರತಿ ವರ್ಷ ಈಗಲೂ ಕೂಡ ಜುಲೈ 4ರಂದು ಅಮೇರಿಕ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತದೆ. ನಮ್ದು ಹೆಂಗೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೀವೋ ಅದೇ ಥರ ಅವರು ಕೂಡ ಜುಲೈ 4ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡ್ತಾರೆ. ಯಾಕಂದರೆ ಅವ್ರನ್ನ ನಮ್ಮನ್ನು ಹೆಂಗೆ ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ರು ಅದೇ ಬ್ರಿಟಿಷರೇ ಅಮೇರಿಕಾದವ್ರನ್ನು ಕೂಡ ಆಳ್ವಿಕೆ ನಡೆಸ್ತಿದ್ರು, ಹಿಂಸೆ ಕೊಡ್ತಿದ್ರು. ಅದರಿಂದ ಜಾರ್ಜ್ ವಾಷಿಂಗ್ಟನ್ ಅಂತ ಮಹಾದಂಡನಾಯಕ ಒದ್ದು ಓಡಿಸಿ ಅವ್ರ ಅಧಿಕಾರವನ್ನು ನಿರ್ನಾಮ ತೆಗೆದು ಬೀಸಾಕಿದ್ದು 1783 ಜುಲೈ 4 ಆಗಿರೋದ್ರಿಂದ ಪ್ರತಿ ವರ್ಷ ಜುಲೈ 4ನ್ನು ಅಮೇರಿಕ ಸ್ವಾತಂತ್ರ್ಯ ದಿನಾಚರಣೆ ಅಂತ ಆಗಿ ಮಾಡ್ತಾರೆ. ಆಮೇಲೆ 1789 ಜನವರಿ 30ರಂದು ಜಾರ್ಜ್ ವಾಷಿಂಗ್ಟನ್ ಏನಾಗ್ತಾನಂದರೆ ಅಮೇರಿಕಾದ ಮೊದಲ ಅಧ್ಯಕ್ಷನಾಗ್ತಾನೆ. ಓಕೆ, ಆಮೇಲೆ ಇಷ್ಟೆಲ್ಲ ಆಯಿತು, ಕ್ರಾಂತಿ ಎಲ್ಲ ಆಯಿತು. ಅಮೇರಿಕ ಕ್ರಾಂತಿಯ ಕಾರಣಗಳನ್ನೆಲ್ಲ ನೋಡಿದ್ವಿ ನಾವು. ಇನ್ಮೇಲೆ ಕ್ರಾಂತಿ ಆದಮೇಲೆ ಪರಿಣಾಮಗಳೇನದು ಅಂತ ನೋಡೋಣ ಸ್ವಲ್ಪ. ಕ್ರಾಂತಿಯ ಪರಿಣಾಮಗಳು ನೋಡ್ಬೇಕಂತಂದರೆ ಸ್ವಾತಂತ್ರ್ಯ ಸಾಧನೆ ಮಾಡಿರೋರು, ಯಾಕಂದ್ರೆ 13 ವಸಾಹತುಗಳು ಏನಿದ್ವು ಅವನ್ನೆಲ್ಲ ಕೂಡಿಸ್ಕೊಂಡು ಸ್ವಾತಂತ್ರ್ಯ ಘೋಷಣೆ ಆಯಿತು. ಪ್ಯಾರಿಸ್ ಒಪ್ಪಂದ ಆಯಿತು. ಪ್ಯಾರಿಸ್ ಒಪ್ಪಂದದಂತೆ ಇಲ್ಲಿ ಸ್ವಾತಂತ್ರ್ಯ ಘೋಷಣೆ ಆಯಿತು. ಆಮೇಲೆ USA ಉಗಮ ಆಯ್ತಲ್ಲ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ. ಈ 13 ವಸಾಹತುಗಳು ಬೇರೆ 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 ತಂದು ಬಿಸ್ನೆಸ್ ಮಾಡ್ತಿದ್ವಲ್ಲ, ಇವನ್ನೆಲ್ಲ ಕೂಡಿಸ್ಕೊಂಡು ಮೊದಲು ಅಮೇರಿಕಾ ಅಂತ ಅಷ್ಟಾಯಿತು. ಅಮೇರಿಕಾ ಸಂಯುಕ್ತ ಸಂಸ್ಥಾನ ಅಂತ ಹೇಳಿಕರಿಂದ ಒಂದು ಒಗ್ಗಟ್ಟಾಯಿತು ಅವ್ರ ಹತ್ರ. ಆಮೇಲೆ ಪ್ರಜಾಪ್ರಭುತ್ವ ಜಯಬೇರಿ ಆಯಿತು. ಎಲ್ಲ ಪ್ರಜೆಗಳಿಂದ ಆರಿಸ್ತಕ್ಕಂಥ ಒಬ್ಬ ಒಂದು ಸನ್ನಿಹಿತ ಕಾಲ ಬಂದು ಒದಗಿತ್ತಲ್ಲಿ. ಯಾಕಂದರೆ ಅಪ್ಪ ಆದ್ಮೇಲೆ ಮಗ ಆದ್ಮೇಲೆ ಮೊಮ್ಮಗಳು ಅವರೇ ಕೂತ್ಕೊಂಡು ಸಿಂಹಾಸನ ಆಳ್ವಿಕೆ ಮಾಡ್ತಿದ್ರು. ಮೇಲ್ವರ್ಗದ ಜನ ಕೆಳವರ್ಗದ ಜನರು ತುಂಬ ಕೀಳಾಗಿ ಕಾಣ್ತಿದ್ರು. ಅದನ್ನು ಹೋಗ್ಲಾಡ್ಸಕ್ಕೆ ಒಂದು ಪ್ರಜಾಪ್ರಭುತ್ವ ಜಯಬೇರಿ ಆಯಿತು ಅಂತ ಹೇಳ್ಬಿಡ್ದು. ಆಮೇಲೆ ಇಂಗ್ಲೆಂಡ್ಗೆ ತಕ್ಕ ಪಾಠವನ್ನು ಕಲಿಸಿದರು. ನಾವು ಬೆಳೆದಿದ್ದೇ ನೀವು ತಗೋಬೇಕು, ನಿಮ್ಮಿಂದ ನೀವು ಬೇರೆ ದೇಶಕ್ಕೆ ವ್ಯವಹಾರ ಮಾಡಬಾರ್ದು, ನಮಗೆ ಕೊಡಬೇಕು, ಅದು ಕಡಿಮೆ ಬೆಲೆಯಲ್ಲಿ ತಗೋಬೇಕು, ನಮ್ಮ ಹಡಗಿನಾಗ ಮಾತ್ರ ಪ್ರಯಾಣ ಮಾಡಬೇಕು. ಇವರೊಂದು ಕೆಟ್ಟ ನೀತಿ, ಕೆಟ್ಟ ಚಾಳಿಗಳಿದ್ವು ಅಲ್ಲ, ಅವನ್ನೆಲ್ಲ ಹೊಡೆದು ಓಡಿಸಿ ಸಾಮಾನ್ಯ ಜನರಿಗೆ ಸಿಕ್ಕಂಥ ಜಯ ಇಂಗ್ಲೆಂಡ್ಗೆ ತಕ್ಕ ಪಾಠವನ್ನು ಕಲಿಸ್ತು ಅಂತ ಹೇಳ್ಬೋದು. ಆಮೇಲೆ ಫ್ರಾನ್ಸ್ ಕ್ರಾಂತಿಗೆ ಪ್ರೇರಣೆ ಆಯಿತು. ಫ್ರಾನ್ಸ್ನಲ್ಲಿ ಇದೇ ಥರ ಕೆಳವರ್ಗದ ಜನ, ಸವಲತ್ತಿಲ್ಲದ ಜನರಿಗೆ ತುಂಬ ಹಿಂಸೆ ಕೊಡ್ತಾರೆ. ಅದು ಫ್ರಾನ್ಸ್ ಕ್ರಾಂತಿ ಹೇಳುವಾಗ ನಿಮ್ಗೆ ಹೇಳ್ತೀನಿ ನಾನು. ಹಿಂಸೆ ಕೊಡ್ತಿರ್ತಾರೆ. ಈ ಮುಂದೆ ಇದನ್ನು ನೋಡಿನೇ ಫ್ರಾನ್ಸ್ ಕ್ರಾಂತಿ ಕೂಡ ಸ್ಟಾರ್ಟ್ ಆಯಿತು. ನಾವು ಯಾಕೆ ಸುಮ್ಮನೆ ಇರ್ಬೋದು, ನಾವು ಯಾಕೆ ಹಿಂಸೆ ಅನುಭವಿಸ್ಬೇಕು, ಅಲ್ಲಿ ಅಮೇರಿಕ ಕ್ರಾಂತಿ ಆದಂಗೆ ನಾವು ರೊಚ್ಚಿಗೇಳಬೇಕು ಅಂತ ರೊಚ್ಚಿಗೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇದು ಫ್ರಾನ್ಸ್ ಕ್ರಾಂತಿಗೆ ಕಾರಣ ಕೂಡ ಆಯಿತು. ಇಂಗ್ಲೆಂಡಿನಲ್ಲಿ ರಾಜಪ್ರಭುತ್ವ ಅಂತ್ಯ ಆಯಿತು. ಹೀನಾಯ ಸೋಲನ್ನು ಅನುಭವಿಸ್ತಕ್ಕಂಥ ಇಂಗ್ಲೆಂಡಿನ ದೊರೆ 3ನೇ ಜಾರ್ಜ್ ತನ್ನ ಪ್ರತಿಷ್ಠೆ ಮತ್ತು ಜನಪ್ರಿಯತೆಯನ್ನು ಕಳ್ಕೊಂಡು ಏನು ಮಾಡ್ದ, ಆ ಪಾರ್ಲಿಮೆಂಟಿನ ಅಧೀನಕ್ಕೆ ಒಳಗ್ಬಿಟ್ಟ. ಪಾರ್ಲಿಮೆಂಟ್ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ಆಳಾಗಿ ಬಿದ್ಕೊಂಡ್ಬಿಟ್ಟ. ಆಮೇಲೆ ಇಲ್ಲೇನಾಗಿತ್ತು ಅಂತಂದರೆ ಈ ಸಾಕಷ್ಟು ಇಷ್ಟೆಲ್ಲ ಆದಮೇಲೆ ಏನಾಗ್ತದೆ, ಜಾರ್ಜ್ ವಾಷಿಂಗ್ಟನ್ ಅಮೇರಿಕದ ಅಧ್ಯಕ್ಷನಾಗಿ ಹೊರಹೊಮ್ಮಿದ ಅಂತ ಆವಾಗಲೇ ಹೇಳಿದ್ದೆ. ಈ ಜಾರ್ಜ್ ವಾಷಿಂಗ್ಟನ್ ಏನು ಮಾಡಿದಾರೆ, ಒಬ್ಬ ಸೇನಾನಿ, ಒಬ್ಬ ವೀರ ಯೋಧ ಇತ್ತ. ಯಾಕಂದ್ರೆ ಮಹಾದಂಡನಾಯಕನಾಗಿ ಯಾವ ಥರ ಇಂಗ್ಲೆಂಡಿನ ಜೊತೆ ಹೋರಾಡಿದ ಅಂತ ನಿಮ್ಗೆ ಆವಾಗಲೇ ಹೇಳಿದೆ ನಾನು.
ಪ್ರಥಮ ರೌಂಡ್ನಲ್ಲಿ ಸೋತು ಹೋದರೂ ಕೂಡ ಛಲ ಬಿಡದ ವಿಕ್ರಮ್ನಂತೆ ಹೋರಾಡಿ ಅಮೇರಿಕಕ್ಕೆ ಜಯ ತಂದುಕೊಟ್ಟು ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ವೀರ ಸೇನಾನಿ ಈತ ಜಾರ್ಜ್ ವಾಷಿಂಗ್ಟನ್. ಈ ಅಮೇರಿಕಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಜಾರ್ಜ್ ವಾಷಿಂಗ್ಟನ್ ಏನು ಮಾಡ್ತಾನಂತೆ, ಕೀರ್ತಿ ಪ್ರತಿಷ್ಠೆಯನ್ನು ಉತ್ತುಂಗಕ್ಕೆ ಏರಿಸಿಬಿಟ್ಟ. ಒಬ್ಬ ರೈತನ ಮಗನಾಗಿ ಒಬ್ಬ ದೇಶದ ಅಧ್ಯಕ್ಷನಾಗ್ತಾನೆ ಅಂದರೆ ಸಾಮಾನ್ಯನ. ರೈತನ ಮಗನಾಗಿ ಹುಟ್ಟಿ ಸರ್ವೇಯರ್ ಆಗಿ 8,000 ಎಕರೆಗಳ ಹೊಲಗಳ ಮಾಲೀಕನಾಗಿ ಒಂದು ಯುದ್ಧದಲ್ಲಿ ಒಬ್ಬ ದಂಡನಾಯಕನಾಗಿ ಒಬ್ಬ ದೇಶದ ಅಧ್ಯಕ್ಷನಾಗ್ತಾನೆ ಒಬ್ಬ ಸಾಮಾನ್ಯ ರೈತನ ಮಗ ಅಂತಂದರೆ ಅವನು ಯಾವ ಥರ ಸೇನಾನಿ ಇರಬಹುದು ಅನ್ನೋದು ಈ ಒಂದು ಮಾತಿನಲ್ಲೇ ತೋರಿಸ್ಕೊಡ್ತದೆ ನಮಗೆ. ಇಂಥ ಒಬ್ಬ ಛಲ ಬಿಡದ ವಿಕ್ರಮ ಇದಾನಂತನೇ 2ನೇ ಕಾಂಟಿನೆಂಟಲ್ ಕಾಂಗ್ರೆಸ್ಸು ಅವನನ್ನು ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಮಹಾದಂಡನಾಯಕನಾಗಿ ಆಯ್ಕೆ ಮಾಡಿತ್ತು ಅವನನ್ನು. ಇಂಥ ಒಂದು ಕ್ಯಾಪ್ಟನ್ಸಿ ಅಲ್ಲಿ ಯಾರೂ ಇರಲಿಲ್ಲ, ಇವನೇ ಒಬ್ಬ ಒಳ್ಳೆ ಕ್ಯಾಪ್ಟನ್ಸಿ ಅಂತ ಎಲ್ಲ ಜನರಿಗೆ ಗೊತ್ತಿದ್ದೇ ಇವನನ್ನು ಆಯ್ಕೆ ಮಾಡಿದ್ರು. ಆದರೂ ಕೂಡ ಇವನನ್ನು ಮೆಚ್ಚಲೇಬೇಕು. ಯಾಕಂತಂದರೆ ಈಗ ಯಾವುದೇ ದೇಶದ ಜೊತೆ ಸಿಕ್ಕಾಪಟ್ಟೆ, ಇಂಗ್ಲೆಂಡ್ ಜೊತೆ ಸಿಕ್ಕಾಪಟ್ಟೆ ಎಷ್ಟೋ ಸಾವಿರ ಸೈನಿಕರಿದ್ದರು. ಬಟ್ ಅಮೇರಿಕಾದಿಂದ ವಲಸೆ ಹೋದವರು ಇವರೆಲ್ಲ ಸೈನ್ಯ ಇರಲಿಲ್ಲ ಇವ್ರದ್ದು. ಇವನು ಏನು ಮಾಡಿದ, ಮಹಾದಂಡನಾಯಕ ರೈತರ ಮಕ್ಕಳನ್ನ, ಅರಣ್ಯವಾಸಿಗಳನ್ನ, ಅಲ್ಲಿ ಇದ್ದಂಥ ಅರಣ್ಯವಾಸಿಗಳನ್ನೆಲ್ಲ ಕರ್ಕೊಂಡು ಅವ್ರಿಗೆ ಸೂಕ್ತವಾದ ತರಬೇತಿ ಕೊಟ್ಟು ಸೈನಿಕರನ್ನಾಗಿ ನಿರ್ಮಾಣ ಮಾಡಿದ. ತಾನೇ ಯುದ್ಧಕ್ಕೆ ಬೇಕಾಗುತ್ತಂತ ಈ ಥರ ಮಾಡಿ ಅಂತ ಅವ್ರಿಗೆಲ್ಲ ಸಾಮಾನ್ಯ ತಿಳುವಳಿಕೆ ಇಲ್ದಾರನ್ನೆಲ್ಲ ಕರ್ಕೊಂಬಂದು ರೈತರ ಮಕ್ಕಳನ್ನ, ಆದಿವಾಸಿಗಳನ್ನೆಲ್ಲ ಕರ್ಕೊಂಡು ಬಂದಲ್ಲಿ ಶಿಸ್ತಿನ ಸಿಪಾಯಿಯಂತೆ ಮಾಡಿ ಸೈನ್ಯವನ್ನು ಕಟ್ಕೊಂಡು ಹೋರಾಡ್ತಾನೆ ಅಂತಂದರೆ ಎಂಥ ಚಾತುರ್ಯವಾದಂಥ ವ್ಯಕ್ತಿ ಇರ್ಬೋದು ಜಾರ್ಜ್ ವಾಷಿಂಗ್ಟನ್ ಅಂತ ತಿಳ್ಕೊಳ್ಳಿ. ಇಂಥ ಒಂದು ಬ್ರಿಟಿಷ್ ದಂಡನಾಯಕ ಕಾರ್ನ್ವಾಲಿಸ್ಸು ನ್ಯೂಯಾರ್ಕ್ನಲ್ಲಿ ಎಲ್ಲ ಸೋತು ಹೋಗ್ತಾನೆ. ಜಾರ್ಜ್ ವಾಷಿಂಗ್ಟನ್ಗೆ ಶರಣಾಗಿ ಬಿಡ್ತಾನೆ. ಅಮೆರಿಕ ಸ್ವಾತಂತ್ರ್ಯಕ್ಕೆ ಕಾರಣವಾದಂಥ ಜಾರ್ಜ್ ವಾಷಿಂಗ್ಟನ್ ಏನಾಗ್ತಾನೆ, ಪ್ರಚಂಡ ಬಹುಮತದಲ್ಲಿ ಎಲೆಕ್ಷನಲ್ಲಿ ಆರಿಸಿ ಬರ್ತಾನೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಾನೆ ವೀರ ಸೇನಾನಿ ಇವನು. ಇಂಥವನ್ನ ಆಯ್ಕೆ ಮಾಡಲಿ ಅಂದರೆ ಏನು ಅಂತ ಎಲ್ಲರೂ ಓಟ್ ಅವನಿಗೆ ಹಾಕ್ತಾರೆ. 1789 ಸಾರ್ವತ್ರಿಕ ಚುನಾವಣೆಯಲ್ಲಿ ಅಮೆರಿಕದ ಪ್ರಥಮ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾನೆ. 2ನೇ ಬಾರಿಗೂ ಕೂಡ ಅವನೇ ಆಯ್ಕೆ ಆಗ್ತಾನೆ. ಆದರೆ 3ನೇ ಬಾರಿಗೂ ಕೂಡ ಜನ ಎಲ್ಲ ಅವನೇ ಆಗಲಿ ಅಂತ ಆಯ್ಕೆ ಹೇಳ್ತಾರೆ, ಆದರೆ ಅವನು ನಿರಾಕರಿಸ್ತಾನೆ. ಹೀಗಾಗಿ ಅಮೇರಿಕಾವನ್ನು ಅದರ ಒಂದು ಪ್ರತಿಷ್ಠೆಯನ್ನು ಉತ್ತುಂಗಕ್ಕೆ ಏರಿಸಿದ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಅಷ್ಟೊಂದು ದೊಡ್ಡ ಪ್ರಧಾನಿಯಾಗಿ ಮೆರೆದರೂ ಕೂಡ, ಅಮೆರಿಕದ ಪ್ರಧಾನಿಯಾಗಿ ಮೆರೆದರೂ ಕೂಡ, ಅಧ್ಯಕ್ಷನಾಗಿ ಮೆರೆದರೂ ಕೂಡ ಒಬ್ಬ ವಿಧವೆಯನ್ನು ಮದುವೆ ಆಗ್ತಾನೆ. ಆಧುನಿಕ ಅಮೇರಿಕದ ಪಿತಾಮಹ ಅಂತ ಕೂಡ ಕರೆದಿದ್ದಾರೆ. ಇದು ಒಂದು ಮೈಲುಗಲ್ಲು ಅಂತ ಹೇಳ್ಬೋದು ನಾವು. ಇದು 18ನೇ ಶತಮಾನದಲ್ಲಿ ನಡೆದಂಥ ಈ ಅಮೇರಿಕ ಕ್ರಾಂತಿ ಮತ್ತು ಫ್ರಾನ್ಸಿನ ಮಹಾಕ್ರಾಂತಿ ಮಹತ್ತರ ಘಟ್ಟವನ್ನು ತಲುಪಿವೆ. ಒಂದು ರಾಜರ ಏನು ಅವರು ದರ್ಪಿಷ್ಟವಾಗಿ ಮೆರೀತಿದ್ರೋ ಅವರಿಗೆ ಒಂದು ಕೊನೆಗಾಲ ಇದು ತಂದು ತಲುಪುತ್ತದೆ. ಓಕೆ, ನಮ್ಮ ನೆಕ್ಸ್ಟ್ ಫ್ರಾನ್ಸಿನ ಮಹಾಕ್ರಾಂತಿಯನ್ನು ಹೇಳ್ತೀನಿ. ಓಕೆ, ಏನಾದರೂ ತಪ್ಪಾದರೆ ನಂಗೆ ಡೈರೆಕ್ಟಾಗಿ ಹೇಳಿ, ಈ ಥರ ತಪ್ಪು ಮಾಡಿದ್ದೀರಾ ನೀವು ಅಂತ. ನಾನು ಹೇಳಿಕೆ ಹೇಳುವಾಗ ಏನೋ ಒಂದು ತಪ್ಪಾಗಿರುತ್ತೆ. ಆಮೇಲೆ ನಾನು ತಿಳಿಯೋದು ನಿಮ್ಗೆ ಅರ್ಥ ಆಗುತ್ತಿಲ್ಲ, ಗೊತ್ತಿಲ್ಲ ಅನ್ನೋದಕ್ಕೆ ಉತ್ತರ ಕರ್ನಾಟಕ ಭಾಷೆ ಏನೋ ಅರ್ಥ ಆಗಲಿಲ್ಲ, ನನಗೆ ಗೊತ್ತಿಲ್ಲ. ಏನೋ ನಿಮ್ಮ ತಪ್ಪಾದ್ರೆ ನನಗೆ ಡೈರೆಕ್ಟಾಗಿ ಹೇಳಿ, ಸರಿ ಇಲ್ಲ ಇದು ಅಂತಲೂ ಹೇಳಿದ್ರು ನನಗೇನು ಬೇಜಾರಿಲ್ಲ. ಯಾಕಂದರೆ ನನಗೆ ತಿದ್ಕೊಳ್ಳೋಕ್ಕೊಂದು ಅವಕಾಶ ಆಗುತ್ತೆ. ಅದು ನೀವು ತಪ್ಪನ್ನು ನೀವು ಹೇಳಿಲ್ಲ